ಹೆಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮ್ಮ ಎಕ್ಸ್ಪರ್ಟ್ PYQ ಸೀರೀಸ್ಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ಯೋರ್ ಇನ್ಫಾರ್ಮೇಷನ್, CBSEಯಲ್ಲಿ ಈ ಎಂಟೈರ್ ಚಾಪ್ಟರ್ ಬಂದು ಡಿಲೀಟ್ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಇಸ್ ಸ್ಪೆಷಲಿ ಡೆಡಿಕೇಟೆಡ್ ಟು SSLC ಸ್ಟೂಡೆಂಟ್ ಆಫ್ ಕರ್ನಾಟಕ ಸ್ಟೇಟ್. ಸೊ ಕಳೆದ 5 ವರ್ಷಗಳಲ್ಲಿ SSLCಯಲ್ಲಿ ಕೇಳಿರುವಂತಹ ಎಲ್ಲ ಕ್ವೆಶನ್ಸ್ ರಿಲೇಟೆಡ್ ಟು ದಿಸ್ ಚಾಪ್ಟರ್ನ ಇಲ್ಲಿ ಡಿಸ್ಕಷನ್ಸ್ ಮಾಡಲಾಗುತ್ತೆ. ಸೊ ಹಾಗಾದರೆ ಇನ್ನೇನಕ್ಕೆ ತಡ, 2022 ಅಲ್ಲಿ ಕೇಳಿರುವಂತಹ ಫಸ್ಟ್ ಕ್ವೆಶನಿಂದ ನಾವು ಬಿಗಿನ್ ಮಾಡೋಣ ನಮ್ಮ ಈ ವಿಡಿಯೋವನ್ನು. 2022 ಅಂದರೆ ಲಾಸ್ಟ್ ಇಯರಲ್ಲಿ ಈ ಕ್ವೆಶನ್ ಕೇಳಿದರು. ಏನಂತ ಹೇಳಿದರೆ, ಆಕ್ಸಿಜನ್ ಆ್ಯಂಡ್ ಸಲ್ಫರನ್ನು ಯಾಕೆ ಒಂದೇ ಗ್ರೂಪಲ್ಲಿ ಇಡ್ತೀರಾ? ವೈ ಡು ಯು ಕೀಪ್ ಆಕ್ಸಿಜನ್ ಆ್ಯಂಡ್ ಸಲ್ಫರ್ ಇನ್ ಅ ಸೇಮ್ ಗ್ರೂಪ್? ಆ್ಯಂಡ್ ಅಮಾಂಗ್ ದಿಸ್ ಟೂ ಎಲಿಮೆಂಟ್ಸ್, ಆಕ್ಸಿಜನ್ ಆ್ಯಂಡ್ ಸಲ್ಫರ್, ವಿಚ್ ಹ್ಯಾಸ್ ಹೈಯೆಸ್ಟ್ ಅಟಾಮಿಕ್ ರೇಡಿಯಸ್ ಆ್ಯಂಡ್ ವೈ? This was your previous year questions. So what is your answer? ಏನು ಹೇಳ್ತೀರಾ ಇದಕ್ಕೆ? Why do we keep any two elements in the same group? ಯಾಕೆ ಇಡಬೇಕು? Point number 1, definitely they show similar chemical properties. Why they have to show similar chemical properties? Point number 2, they have same valency electron. So these two are the main key answers. Similar chemical properties, same valency electron. So let's write those answers. ಯಾಕೆ ಆಕ್ಸಿಜನ್ ಆ್ಯಂಡ್ ಸಲ್ಫರನ್ನು ಸೇಮ್ ಗ್ರೂಪಲ್ಲಿ ಇಡಬೇಕು? ದೇರ್ ಗ್ರೂಪ್ ನಂಬರ್ ಇಸ್ 16 ಅಲ್ವಾ? ಸೊ ವಿ ಕೀಪ್ ಆಕ್ಸಿಜನ್ ಆ್ಯಂಡ್ ಸಲ್ಫರ್ ಇನ್ ಗ್ರೂಪ್ ನಂಬರ್ 16 ಬಿಕಾಸ್ they have same valency electron or valence electron. Point number 2, they show similar chemical properties. Both are important point. And among this oxygen and sulfur, which has highest size, or I mean which has greatest size? ಈ ಸೈಜ್ ಅಂತ ಹೇಳಿ ಬಂದಾಗ ಯಾವಾಗಲೂ ಯಾವ ಎಲಿಮೆಂಟಿಗೆ ಜಾಸ್ತಿ ಶೆಲ್ ಇರುತ್ತೋ ಆ ಎಲಿಮೆಂಟಿದು ಸೈಜ್ ಜಾಸ್ತಿ ಆಗಿರುತ್ತೆ. ಓಕೆನಾ? ಶೆಲ್ಗಳನ್ನು ಹೇಗೆ ಕೌಂಟ್ ಮಾಡ್ತೀರಾ? ಅದಕ್ಕೆ ಏನು ಬೇಕು ನಿಮಗೆ? ಅಟಾಮಿಕ್ ನಂಬರ್ ಬೇಕು. ಬಿಕಾಸ್ ಅಟಾಮಿಕ್ ನಂಬರ್ ರೆಪ್ರೆಸೆಂಟ್ಸ್ ವಾಟ್? ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟ್? ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ ಇಸ್ 8, sulfur atomic number is 16, and how will you write this 8 in terms of EC, electronic configuration alli hege bariತೀರಾ? K shell alli 2, L shell alli 6 electron, and 16 anna ನಾನು K shell alli 2 ಅಂತ ಹೇಳಿ ಸ್ಪ್ಲಿಟ್ ಮಾಡ್ತೀನಿ. L shell alli maximum 8 electron, and in M shell for sulfur we have again 6 electron. ಇಲ್ಲಿ electrons ಇಲ್ಲ for oxygen. ಹಾಗಾಗಿ ನಮ್ಗೆ ಏನು ಗೊತ್ತಾಯ್ತು ಇಲ್ಲಿ? ಆಕ್ಸಿಜನ್ಗೆ ಬಂದು ಬರೀ K ಮತ್ತು L ಶೆಲ್ಲಲ್ಲಿ ಮಾತ್ರ ಎಲೆಕ್ಟ್ರಾನ್ಸ್ ಇದೆ, ಬಟ್ ಸಲ್ಫರಿಗೆ KLM. there are 3 shells in sulfur. More the shell, more will be the distance from the center of the nucleus and the final orbital in which electrons are occupied ಅಲ್ವಾ? ಹಾಗಾಗಿ ಏನಾಗಬೇಕು? ಅಟಾಮಿಕ್ ರೇಡಿಯಸ್ should be maximum in sulfur due to newly added shell. So sulfur has higher atomic, greater atomic size. ಸೊ ಗ್ರೇಟರ್ ಅಟಾಮಿಕ್ ಸೈಜ್ ಬಂದ್ಬಿಟ್ಟು ಯಾರಿಗಿದೆ? ಸಲ್ಫರ್, ಆಸ್ ಇಟ್ ಹ್ಯಾಸ್ 3 shells. 3 shells, ಆ್ಯಂಡ್ ಶೆಲ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ? ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆನ್ ದ ಲಾಸ್ಟ್ ಇಲೆಕ್ಟ್ರಾನ್ ಕಡಿಮೆ ಆಗುತ್ತಲ್ವಾ? ಸೊ ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್ ಅದು, ನೀವು ಅದನ್ನ ಆ್ಯಡ್ ಮಾಡಿ. ಲೆಸ್ effective nuclear charge, less effective nuclear charge compared to oxygen. ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಸೊ ಈ 2 ಪಾಯಿಂಟ್ಸನ್ನು ನೀವು ಮೆನ್ಷನ್ ಮಾಡ್ತೀರಾ. ನಂತರ ಪ್ರೀವಿಯಸ್ ಕ್ವೆಶನ್ ಇದು ಸೆಕೆಂಡ್ ಪಾರ್ಟಿಗೆ ನಾನು ಬರ್ತೀನಿ. ಅಟಾಮಿಕ್ ರೇಡಿಯಸ್ನವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಸೊ ಯು ಡೋಂಟ್ ಹ್ಯಾವ್ ಟು ಬೈ ಹಾರ್ಟ್, ಬಟ್ it is advisable that till 20 you should know all the elements. ಆಯಿತಾ? ನಂತರ write the limitation of Mendeleev's periodic table. Why is a silicon called metalloid ಅಂತ ಹೇಳಿ. So let's focus on this limitation of Mendeleev's periodic table. ಸೆಂಟೆನ್ಸನ್ನು ನೀವು ಅದೇ ಥರ ಎಕ್ಸ್ಟ್ರಾಕ್ಟ್ ಮಾಡಿ NCERTಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಮೆನ್ಷನ್ ಮಾಡಿ. ಬಿಕಾಸ್ ಆ NCERT ಸೆಂಟೆನ್ಸ್ ಆರ್ ಗೋಯಿಂಗ್ ಟು ಬಿ ಯೋರ್ ಕೀ ಆನ್ಸರ್ ಅಲ್ವಾ? ಹಾಗಾಗಿ ನಾನು ಇವಾಗ ನೆಕ್ಸ್ಟ್ಗೆ ಫೋಕಸ್ ಮಾಡಬೇಕಂತ ಹೇಳಿದರೆ
ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಲಿಮಿಟೇಷನ್ಸನ್ನು ನಾನು ಫೋಕಸ್ ಮಾಡ್ತೀನಿ. Limitations are, point number 1, hydrogen was not properly placed in Mendeleev's periodic table, because as we all know, ನಮಗೆಲ್ಲರಿಗೂ ಗೊತ್ತಿದೆ that hydrogen can typically behave like an alkali metal. Hydrogen alkali metals ಥರ ಬಿಹೇವ್ ಮಾಡುತ್ತೆ. It can combine with chlorine, it can combine with oxygen, it can combine with sulfur. Just like alkali metal, sodium chloride ಫಾರ್ಮ್ ಆಗುತ್ತೆ, sodium oxide ಫಾರ್ಮ್ ಆಗುತ್ತೆ, sodium sulfide ಕೂಡ ಫಾರ್ಮ್ ಆಗುತ್ತೆ ಆಲ್ಕಲಿ ಮೆಟಲ್. ಹಾಗೆ ಹೈಡ್ರೋಜನ್ ಆಲ್ಸೋ ಬಿಹೇವ್ ಲೈಕ್ ಆಲ್ಕಲಿ ಮೆಟಲ್. Hydrogen also can react with chlorine to form HCl. Hydrogen also can react with oxygen to form water. Hydrogen can also combine with sulfur to form stinking gas. So hydrogen typically behaves like an alkali metal. Adhe tara hydrogen also behaves like halogen, right? Hege it can accept an electron, and hydrogen exists like a diatomic molecule, just like halogens. ಆಯಿತಾ? ಸೊ ಈ ಹೈಡ್ರೋಜನ್ಗೆ ಪ್ರಾಪರ್ ಆಗಿರುವಂತಹ ಪೊಸಿಷನ್ ವಾಸ್ ನಾಟ್ ಗಿವನ್ ಇನ್ ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್. ದಟ್ ಈಸ್ ಅ ಫಸ್ಟ್ ಲಿಮಿಟೇಷನ್. ನೋಡಿ, ನಿಮಗೆ ಲಿಮಿಟೇಷನ್ 5 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದಿಸ್. ಹೈಡ್ರೋಜನ್ ಟಿಪಿಕಲಿ ಬಿಹೇವ್ಸ್ ಲೈಕ್ ಆಲ್ಕಲಿ ಮೆಟಲ್. ಇದನ್ನು ಮೆನ್ಷನ್ ಮಾಡಿ. ಹೈಡ್ರೋಜನ್ ಆಲ್ಸೋ ಬಿಹೇವ್ಸ್ ಲೈಕ್ ಹ್ಯಾಲೋಜನ್, ವೇರ್ ಇಟ್ ಕ್ಯಾನ್ ಆಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್, ಇಟ್ ಎಕ್ಸಿಸ್ಟ್ ಇನ್ ಡಯಾಟೋಮಿಕ್ ಫಾರ್ಮ್, ಇಟ್ ಕ್ಯಾನ್ ಫಾರ್ಮ್ ಅ ಕೋವ್ಯಾಲೆಂಟ್ ಬಾಂಡ್ ಅಲ್ವಾ. But it was not given proper or fixed position. So fixed position was not given for H2. This is a number 1 point. First limitation bandu hydrogen ge fixed position irlilla. Second limitation enu, ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲಲ್ಲಿ ಪ್ರತಿ ಎಲಿಮೆಂಟ್ಸನ್ನು ಅವನು ಪ್ಲೇಸ್ ಮಾಡಬೇಕಾದ್ರೆ ಹೀ ಹ್ಯಾಸ್ ಅನ್ ಆರ್ಡರ್. ಏನದು? ಅಟಾಮಿಕ್ ಮಾಸ್ ಅಂತ ಹೇಳಿದರೆ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನ್ ಅಲ್ವಾ. ಸೊ ಈ ಅಟಾಮಿಕ್ ಮಾಸ್ ಇದು ಆರ್ಡರ್ ವಾಸ್ ನಾಟ್ ಮ್ಯಾಚಿಂಗ್ ಆರ್ ವಾಸ್ ನಾಟ್ ಅಪ್ಲಿಕೇಬಲ್ ವೆನ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ಐಸೋಟೋಪ್ಸ್ ಬಗ್ಗೆ ಮಾತಾಡಬೇಕಂತ ಹೇಳಿದರೆ ಅಟಾಮಿಕ್ ಮಾಸ್ ಏನಾಯಿತು ಅಲ್ಲಿ? ಇರ್ರೆಗ್ಯುಲರ್ ಆಯಿತು. ಬಿಕಾಸ್ ಎಲ್ಲ ಐಸೋಟೋಪ್ಗಳು ಶೋ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟಿ, ಬಟ್ ದೇರ್ ಮಾಸ್ ಇಸ್ ನಾಟ್ ಸೇಮ್. ಇವನೇನು ಹೇಳ್ದ? ಕೆಮಿಕಲ್ ಪ್ರಾಪರ್ಟಿ ಸಿಮಿಲರ್ ಆದರೆ ಅವುಗಳು ಒಂದೇ ಗ್ರೂಪಲ್ಲಿ ಬರಬೇಕು ಅಲ್ವಾ. ಆದರೆ ಈ ಎಲ್ಲ ಐಸೋಟೋಪ್ಗಳದ್ದು ಮಾಸ್ ಏನಾಗಿತ್ತು? ಡಿಫ್ರೆಂಟ್ ಆಗಿತ್ತು. ಮಾಸ್ ಡಿಫ್ರೆಂಟ್ ಆದರೆ ಏನು ಹೇಳ್ತಾನೆ ಇವನು? ಒಂದು ಎಲಿಮೆಂಟು ನೆಕ್ಸ್ಟ್ ಎಲಿಮೆಂಟ್ ಯಾಕೆ ಪಕ್ಕ ಇಡ್ತೀವಿ? ಬಿಕಾಸ್ ದೇರ್ ಇಸ್ ಅನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಅದು ಇಲ್ಲಿ ಸಾಧ್ಯ ಆಗಲಿಲ್ಲ. ಸೊ ಐಸೋಟೋಪ್ ಪ್ಲೇಸಿಂಗ್ ಐಸೋಟೋಪ್ಸ್ ಪೋಸ್ಡ್ ಅ ಚಾಲೆಂಜ್ ಅಂತ ಹೇಳ್ಬೋದಲ್ವಾ. ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲಲ್ಲಿ ಪ್ಲೇಸಿಂಗ್ ಐಸೋಟೋಪ್ಸ್ ಪೋಸ್ಡ್ ಚಾಲೆಂಜ್ ಅಂತ ಹೇಳ್ಬೋದು. ಥರ್ಡ್ ಒನ್ ಏನು? ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ a pattern where we write or where we place elements in the increasing order of atomic mass. But every element's atomic mass was not regularly increasing. ಕೆಲವುದಕ್ಕೆ ಇನ್ಕ್ರೀಸ್ ಆಗ್ತಿತ್ತು, ಕೆಲವುದಕ್ಕೆ ಡಿಕ್ರೀಸ್ ಆಗ್ತಿತ್ತು. ಆ ರೆಗ್ಯುಲರ್ ಇನ್ಕ್ರೀಸಿಂಗ್ ಇರಲಿಲ್ಲ. ಹಾಗಾಗಿನೇ ಪ್ರೆಡಿಕ್ಷನ್ ಆಫ್ elements between two parallelly placed elements was not easy. So prediction of new element based on this atomic mass wasn't easy. Atomic mass ಅನ್ನು ತಲೆಯಲ್ಲಿ ಇಟ್ಕೊಂಡು ಈ ಎಲಿಮೆಂಟ್ ಇರಬಹುದು ಅಂತ ಹೇಳಿ ಪ್ರೆಡಿಕ್ಷನ್ ಮಾಡೋದು ಈಸಿ ಇರಲಿಲ್ಲ. ಬಟ್ ದೆನ್ ಹೌ ಡಿಡ್ ಹಿ ಪ್ರೆಡಿಕ್ಟೆಡ್? He predicted based on the chemical properties. There goes the difference. Chemical properties and atomic mass has no correlation alva. So hagagi based on atomic mass prediction of new elements was not possible. The possible ಆಗಿರಲಿಲ್ಲ. ಮತ್ತೆ ನೆಕ್ಸ್ಟ್ ಲಿಮಿಟೇಷನ್ ಏನು? ಮೆಂಡಲೀವ್ ಹಿಮ್ಸೆಲ್ಫ್
did not obey the order of arranging elements ಆ ಕೊಬಾಲ್ಟ್ ಮತ್ತು ನಿಕ್ಕಲ್ ಪ್ಲೇಸಲ್ಲಿ ಅವನೇ ಅದೇನು ಮಾಡ್ದ ಆ ಒಂದು ಆರ್ಡರನ್ನು ಮಿಸ್ಯೂಸ್ ಮಾಡಿಕೊಂಡ. ಸೊ ಹಿ ಹಿಮ್ಸೆಲ್ಫ್ ಡಿಡ್ ನಾಟ್ ಫಾಲೋ ದಿ ಆರ್ಡರ್ ಆಫ್ ಅರೇಂಜಿಂಗ್ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ಅಲ್ವಾ. ಸೊ ಅದನ್ನು ಕೂಡ ನೀವು ನೆಕ್ಸ್ಟ್ ಪಾಯಿಂಟ್ ಆಗಿ ಬರಿಬಹುದು, ನೆಕ್ಸ್ಟ್ 4th ಪಾಯಿಂಟ್ ಆಗಿ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ವೈ ಈಸ್ ಸಿಲಿಕಾನ್ ಕಾಲ್ಡ್ ಮೆಟಲಾಯ್ಡ್? ಬಿಕಾಸ್ ಸಿಲಿಕಾನ್ ಶೋಸ್ ಬೋತ್ metal and non-metals properties, hence silicon is called as metalloid. It can also accept electron, it can also be electronegative element sometimes, it can lose electron and behave like electropositive element sometimes. Hagagi silicon shows both the properties, metal as well as non-metal, hence it is called as metalloid. Easy questions. 22 ಇಯರಲ್ಲಿ ಲಾಸ್ಟ್ ಇಯರಲ್ಲಿ ಕೇಳಿದ್ದು ಸ್ವಲ್ಪ ಈಸಿನೇ ಇತ್ತು. ಇನ್ನೊಂದು ಕ್ವೆಶನ್ ಕೇಳಿದ್ರು 2 ಮಾರ್ಕ್ಸಿಗೆ. ವಾಟ್ ಇಸ್ ಅಟಾಮಿಕ್ ಸೈಜ್? ಇನ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದಿ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ? ಓಕೆ, ವೈ ಎಕ್ಸ್ಪ್ಲೇನ್ ಅಂತ ಹೇಳಿ. ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ? ಎಕ್ಸ್ಪ್ಲೇನ್ ಅಂತ ಹೇಳಿ. ಫೈನ್. ಅಟಾಮಿಕ್ ಸೈಜ್ ಅಂತ ಹೇಳುವಂಥದ್ದು ಐ ಹ್ಯಾವ್ ರಿಟನ್ ಆನ್ ದ ಬೋರ್ಡ್. ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ till the point where electron is occupied in a shell of an isolated atom. ಹೇಗೆ ಹೇಳ್ತೀರ ಅದನ್ನು ಎಕ್ಸಾಂಪಲ್ ಆಗಿ? ತುಂಬ ಸಿಂಪಲ್. ಈಗ ಇದೊಂದು ನ್ಯೂಕ್ಲಿಯಸ್ ಅಂತ ಹೇಳಿದರೆ this is my K shell, next shell, one more shell, ಸೊ ದಟ್ ಈ ಶೆಲ್ಲಲ್ಲೂ ಎಲೆಕ್ಟ್ರಾನ್ಸ್ ಇದೆ ಅಂತೇಳಿ ಅಂದ್ಕೊಳ್ಳಿ. ಓಕೆ, ತ್ರೀ 6 ಆಯಿತು. So K shell maximum can have 2 electron, L shell 8 electron. ನನಗೆ M shell ಅಲ್ಲಿ purposefully 8 electron ಹಾಕ್ತೀನಿ, and even in N shell 1 electron ಹಾಕ್ತೀನಿ. So K shell has 2 electron here. So from the center of the nucleus to center ಇಂದ outermost N shell ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ ವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ? ಸಪೋಸ್ ಈ N shell ಅಲ್ಲಿ ಎಲೆಕ್ಟ್ರಾನ್ಸ್ ಇರಲಿಲ್ಲ, M shell ಅಲ್ಲಿ ಎಲೆಕ್ಟ್ರಾನ್ಸ್ ಇರಲಿಲ್ಲ, then if the electrons are present only till this green circle, that is our L shell, ಹಾಗಾದರೆ ಡಿಸ್ಟೆನ್ಸ್ ಅಟಾಮಿಕ್ ರೇಡಿಯಸ್ ಏನಾಗ್ತಿತ್ತು? ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟಿಲ್ ದಟ್ ಎಲ್ ಶೆಲ್. ಈಗ ಎಮ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇದ್ದರೆ ಅಪ್ ಟು ಎಮ್ ಶೆಲ್, ಎನ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಇದ್ದರೆ ಅಪ್ ಟು ಎನ್ ಶೆಲ್. ಇಲೆಕ್ಟ್ರಾನ್ಸನ್ನು ಮತ್ತೆ ತೆಗೆದ್ರು ಅದು ಅಟಾಮಿಕ್ ರೇಡಿಯಸ್ಸೇ ಆಗಿರುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಸಿಂಪ್ಲಿ ಡ್ರಾ ಲೈನ್ up to an empty shell and then say it as atomic radius. ಅದು ಸಾಧ್ಯವೇ ಇಲ್ದಿರೋ ಮಾತು. So atomic radius is nothing but this distance from the center of the nucleus and till the outermost orbital in which electron is occupied in an isolated atom ಅಂತ ಹೇಳ್ಬೋದು. ಓಕೆ, ತುಂಬ ನೀಟಾಗಿ ನೀವು ಬರಿಬೇಕಾಗುತ್ತೆ. ಸೊ ಇದು ಒಂದು ಡ್ರಾಯಿಂಗ್, ಇಲ್ಲಿ ಡೆಫಿನಿಷನ್ ಇದೆ. ಇನ್ ಸಿಂಪಲ್ ವರ್ಡ್ಸ್, ಅಟಾಮಿಕ್ ರೇಡಿಯಸ್ ಅಂತ ಅಟಾಮಿಕ್ ಸೈಜ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ಎನ್ ಆಟಮ್ ಅಂತ ಹೇಳ್ಬೋದು ಅಲ್ವಾ. ಸೊ ನೆಕ್ಸ್ಟ್ ಅವ್ರು ಕೇಳಿದ್ದಾರೆ ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ವೈ ಅಂತ ಹೇಳಿಕೊಂಡು. ಸೊ ಯಾಕೆ ಇನ್ಕ್ರೀಸ್ ಆಗುತ್ತೆ ಡೌನ್ ದ ಗ್ರೂಪ್ ಅಂತ ಹೇಳಿ? ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಓಕೆ, ಬಿಕಾಸ್ ಡೌನ್ ದ ಗ್ರೂಪ್ ನಂಬರ್ ಆಫ್ ಶೆಲ್ಸ್ ಆರ್ ಮೋರ್. ಕರೆಕ್ಟ್? ನಾನು ಡೌನ್ ದ ಗ್ರೂಪ್ ತಗೊಳ್ಳೋದಾದರೆ ನಂಬರ್ ಆಫ್ ಶೆಲ್ಸ್ ಆರ್ ಮೋರ್. ಓಕೆ, ಇನ್ಕ್ರೀಸಸ್ ನ್ಯೂಕ್ಲಿಯರ್ ಚಾರ್ಜ್ ವಿಚ್ ಟೆನ್ಸ್ ಟು ಪುಲ್ ದ ಎಲೆಕ್ಟ್ರಾನ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್. ಇದು ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡಿಗೆ ಆಯಿತು. ಹಾಂ, ಸೊ ಡೌನ್ ದ ಗ್ರೂಪಲ್ಲಿ ಯಾಕೆ ಜಾಸ್ತಿ ಆಗುತ್ತೆ? ಬಿಕಾಸ್ ನ್ಯೂಲಿ ಆ್ಯಡೆಡ್ ಶೆಲ್ಸ್ ಆರ್ ದೇರ್
ಆ್ಯಂಡ್ ಆಲ್ಸೋ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಯಿತು ಕಡಿಮೆ ಆಗುತ್ತೆ. ಏನಿದು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್? ಹೌ ಇಫೆಕ್ಟಿವ್ ದ ನ್ಯೂಕ್ಲಿಯಸ್ ಟು ಮಾನಿಟರ್ ದಿ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಶೆಲ್. ಸೊ ಇದು 2 ಪಾಯಿಂಟ್ ನೀವು ಕನ್ಸಿಡರ್ ಮಾಡಬೇಕಾದ್ರೆ ಈ ಒಂದು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿನೂ ಆಗುತ್ತೆ, ಎಕ್ಸ್ಟ್ರಾ ಶೆಲ್ಸ್ ಕೂಡ ನೀವು ಆ್ಯಡ್ ಮಾಡ್ತೀರಾ. ಹೈಯರ್ ಕ್ಲಾಸಸ್ಸಿಗೆ ಹೋದರೆ ಯು ಕ್ಯಾನ್ ಟಾಕ್ ಆಲ್ ದಿಸ್ ಥಿಂಗ್ಸ್ ಇನ್ ಟರ್ಮ್ಸ್ ಆಫ್ ಸ್ಕ್ರೀನಿಂಗ್ ಇಫೆಕ್ಟ್. ಸ್ಕ್ರೀನಿಂಗ್ ಇಫೆಕ್ಟ್ ಇಸ್ ಮೋರ್ ವೆನ್ ನ್ಯೂ ಶೆಲ್ಸ್ ಆರ್ ಆ್ಯಡೆಡ್. ಮಿಡ್ಲಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳು ಕೊನೆ ಎಲೆಕ್ಟ್ರಾನ್ನ ಸ್ಕ್ರೀನ್ ಮಾಡೋದ್ರಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ಎಲ್ಲ ರೀಸನಿಂದ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸ್. ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸ್. ಬಟ್ ಅಲಾಂಗ್ ದ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ? ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಟೆಂಡ್ಸ್ ಟು ಪುಲ್ ದ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಈ ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜನ್ನು ನೀವು ಬೇಕಾದರೆ ಇನ್ಕ್ರೀಸ್ ಇನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿ ಕೂಡ ಬರಿಬೋದು. ಓಕೆ, ಇನ್ಕ್ರೀಸ್ ಇನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಟೆಂಡ್ಸ್ ಟು ಪುಲ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಹೆನ್ಸ್ ಸೈಜ್ ಆಫ್ ಎನ್ ಆಟಮ್ ಶ್ರಿಂಕ್ಸ್ ಅಥವಾ ರೇಡಿಯಸ್ ಆಫ್ ಎನ್ ಆಟಮ್ ಶ್ರಿಂಕ್ಸ್, ಟೋಟಲ್ ಸೈಜ್ ಆಲ್ಸೋ ಕಡಿಮೆ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವರ್ಡ್ ಇದು. ಇದು ಡೌನ್ ದ ಗ್ರೂಪ್ ಬಂದು ಡೌನ್ ದ ಗ್ರೂಪ್ ಏನಾಯಿತು ಅಂತ ಹೇಳಿ, ಈ ಮೇಲ್ ಏನಾಯಿತು? ವಿ ವಿಲ್ ಬಿ ರೈಟಿಂಗ್ ಅಬೌಟ್ ಅಲಾಂಗ್ ದ ಪೀರಿಯಡ್. ಅಲಾಂಗ್ ದ ಪೀರಿಯಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್ ಟೆಂಡ್ಸ್ ಟು ಪುಲ್ ದಿ ಎಲೆಕ್ಟ್ರಾನ್ ಇನ್ಸೈಡ್. ಅದನ್ನು ನೀವೇನು ಬರೀತೀರಾ? ಇನ್ಕ್ರೀಸ್ ಇನ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ tends to pull electron inside, hence size shrinks. ಇದಕ್ಕೆ ಪಾಯಿಂಟ್ ನಂಬರ್ 1, electrons are added in the same shell ಅಂತ ಹೇಳಿ ಕೂಡ ಬರಿಬೋದು. Electrons are added in the same shell. ಅದರ ಜೊತೆಗೆ ನ್ಯೂಕ್ಲಿಯರ್ ಚಾರ್ಜ್ ಇಫೆಕ್ಟ್ ಈ ಥರ ಇರುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಇದು. ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಇಸ್ 17. ದ ಪೀರಿಯಡ್ ನಂಬರ್ ಆಫ್ ದಿಸ್ ಎಲಿಮೆಂಟ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಪೀರಿಯಡ್ ಯಾವ ಪೀರಿಯಡ್ ಆಗುತ್ತೆ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, ಅದರಲ್ಲಿ ಯಾವ ಪೀರಿಯಡ್ ಇರುತ್ತೆ ಕ್ಲೋರಿನ್ ಅಂತ ಹೇಳಿ ಕೇಳ್ತಿದ್ದಾರೆ. ಯಾವಾಗಲೂ ಕೂಡ ನೀವು ಗ್ರೂಪನ್ನು ವ್ಯಾಲೆನ್ಸಿ ಎಲೆಕ್ಟ್ರಾನಿಂದ ಜಡ್ಜ್ ಮಾಡ್ತೀರಾ. ಈಗ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಬಂದು 1 ಆದರೆ ಗ್ರೂಪ್ 1, 2 ಆದರೆ ಗ್ರೂಪ್ 2, 3 ಅಂತ ಹೇಳಿದರೆ ಆ್ಯಡ್ +10 ಟು ಇಟ್, ಸೊ ಇಟ್ ವಿಲ್ ಬಿಕಮ್ ಗ್ರೂಪ್ 13. 4 ಇದ್ದರೆ ಅದು +10 ಆಗಬೇಕಾದ್ರೆ ಗ್ರೂಪ್ 14 ಆಗುತ್ತೆ. ಆ್ಯಂಡ್ ಪೀರಿಯಡ್ ಯಾವ ಪೀರಿಯಡಲ್ಲಿದೆ ಅಂತ ಹೇಳಿ ಜಡ್ಜ್ ಮಾಡೋದು ಬೇಸ್ಡ್ ಆನ್ ನಂಬರ್ ಆಫ್ ಶೆಲ್ಸ್ ದ ಪರ್ಟಿಕ್ಯುಲರ್ ಎಲಿಮೆಂಟ್ ಹ್ಯಾಸ್ ಅಲ್ವಾ. ಸೊ ಇವಾಗ ಕ್ಲೋರಿನ್ 17 ಅಂತ ಹೇಳಿದರೆ ಹೌ ವಿಲ್ ಯು ರೈಟ್ ದ 17 ಎಲೆಕ್ಟ್ರಾನ್ಸ್? ಹೇಗೆ ಬರೀತೀರಾ 17 ಎಲೆಕ್ಟ್ರಾನ್ಸ್ನ ನೀವು? ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್, ಆ್ಯಂಡ್ ಇನ್ ಎಮ್ ಎಷ್ಟಾಯಿತು? 7 ಅಲ್ವಾ. 2 + 8 10, 10 + 7 17 ಆಯಿತು. ಸೊ ಹೌ ಮೆನಿ ಶೆಲ್ಸ್ ಕ್ಲೋರಿನ್ ಹ್ಯಾಸ್? 3 ಶೆಲ್ಸ್ ಕ್ಲೋರಿನ್ ಹ್ಯಾಸ್. 3 ಶೆಲ್ಸ್ ಇದ್ದರೆ ಕ್ಲೋರಿನ್ ಯಾವ ಪೀರಿಯಡಿಗೆ ಬಿಲಾಂಗ್ ಆಗುತ್ತೆ? ಥರ್ಡ್ ಪೀರಿಯಡಿಗೆ ಬಿಲಾಂಗ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ದ ಲಿಮಿಟೇಷನ್ ಆಫ್ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ. ನಾವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ ಒಂದು ಲಿಮಿಟೇಷನನ್ನು. ದೆರ್ ಇಸ್ ನೋ ಫಿಕ್ಸ್ ಪೊಸಿಷನ್ ಫಾರ್ ಹೈಡ್ರೋಜನ್. ಪ್ಲೇಸಿಂಗ್ ಐಸೋಟೋಪ್ಸ್ ಇನ್ ಮೆಂಡಲಿವ್ಸ್ ಪಿರಿಯಾಡಿಕ್ ಟೇಬಲ್ posed a great challenge. Third limitation ಬಂದ್ಬಿಟ್ಟು Mendeleev himself did not obey the order of arranging elements in the increasing atomic masses. He disobeyed this law when he has to place cobalt and nickel position in his table according to his law was not justified. But ಇನ್ನೊಂದು ಅಂತ ಹೇಳಿದ್ರೆ he arranged the entire atomic elements in atomic mass increasing order ಅಲ್ಲಿ. So he arranged elements in increasing order of atomic masses. Based on this atomic masses, discovering or predicting newly discovered elements or predicting the properties of undiscovered element was not possible. So all these became the limitation of Mendeleev's. ಇದರ ಜೊತೆಗೆ ಅವ್ರು ಇನ್ನೊಂದು ಕ್ವೆಶನ್ ಕೇಳ್ತಾರೆ, ಆರ್ ನ್ಯೂ ಲ್ಯಾಂಡ್ ಇದು ಲಿಮಿಟೇಷನ್ ಹೇಳಿ ಅಂತ ಹೇಳಿ. ಸೊ ಪಾಯಿಂಟ್ ನಂಬರ್ 1 ಲಿಮಿಟೇಷನ್ ಆಫ್ ನ್ಯೂ ಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಎಂತ ಅಂತ ಹೇಳಿದರೆ, ದಟ್ ಲಾ ಆಫ್ ಆಕ್ಟೇವ್ ವಾಸ್ ಅಪ್ಲಿಕೇಬಲ್
ಟಿಲ್ ಕ್ಯಾಲ್ಶಿಯಂವರೆಗೆ ಮಾತ್ರ ಅಪ್ಲಿಕೇಬಲ್ ಆಗಿತ್ತು. ಮತ್ತೆ ಬರುವ ಹೆವಿ ಎಲಿಮೆಂಟ್ಸಿಗೆ ಅದು ಅಪ್ಲಿಕೇಬಲ್ ಆಗಿರಲಿಲ್ಲ ಅಂತ ಹೇಳಿದರೆ ಫಸ್ಟ್ ಆ್ಯಂಡ್ ಕರೆಸ್ಪಾಂಡಿಂಗ್ 8th ಎಲಿಮೆಂಟ್ ವಾಸ್ ನಾಟ್ ಶೋಯಿಂಗ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟಿ. ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂತ ಹೇಳಿದರೆ ಸೆಕೆಂಡ್ ಇಂಪಾರ್ಟೆಂಟ್ ಅವನ ಉದ್ದಟತನದ ಒಂದು ಡಿಮೆರಿಟ್ ಏನಂತ ಹೇಳಿದರೆ ಹಿ ವಾಸ್ ಲೈಕ್ 56 ಎಲಿಮೆಂಟ್ಸೇ ಇರೋದು ಫ್ಯೂಚರಲ್ಲಿ ಇನ್ನು ಯಾವುದೇ ಎಲಿಮೆಂಟ್ಸ್ನ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ he was not giving scope for undiscovered elements. That became the huge limitation. ಯಾಕೆಂದರೆ ಆಮೇಲೆ ಬಂತು ನೋಡಿ 63 ಎಲಿಮೆಂಟ್ಸ್. ಬೈ ದೆನ್ ಮೆಂಡೆಲಿಯಸ್ ಬಂದಾಗ ಅವರು 63 ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಿದ್ರು. 56ಇಂದ 63 ಅಂತ ಹೇಳಿದರೆ ಆಲ್ಮೋಸ್ಟ್ ಎಷ್ಟಾಯಿತು, 53ಇಂದ 63 ಅಂದರೆ ಆಲ್ಮೋಸ್ಟ್ 9 ಎಲಿಮೆಂಟ್ಸ್ ಅಲ್ವಾ. ಸೊ 56 to 63 ಮ್ಯಾಥ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂತ ಹೇಳಿ. 7 ಎಲಿಮೆಂಟ್ಸ್, ಆಲ್ಮೋಸ್ಟ್ 7 ಎಲಿಮೆಂಟ್ಸನ್ನು ಹೊಸದಾಗಿ ಡಿಸ್ಕವರ್ ಮಾಡಿದ್ರು ನಮ್ಮ ಮೆಂಡೆಲಿವ್ ಅವರು. ಆಗ ನ್ಯೂಲ್ಯಾಂಡ್ಸ್ ಅವ್ರು ಎಲ್ಲಿದ್ರು ಅಲ್ವಾ. ಸೊ ಈ ಒಂದು ಸೆಕೆಂಡ್ ಪಾಯಿಂಟ್ ಇಸ್ ಕೈಂಡ್ ಆಫ್ ವೆರಿ ಆರೋಗೆಂಟ್ ಒಂದು ವರ್ಡ್ ಆಗಿತ್ತು ನಮ್ಮ ನ್ಯೂಲ್ಯಾಂಡ್ ಇದು ಪ್ರಕಾರ ಅಂತ ಹೇಳಿ. ಆಮೇಲೆ ಅವ್ರು ಏನು ಮಾಡಿದ್ರು, ಅವರ ಲಾ ಅಲ್ಲಿ ಅವ್ರು ಏನು ಹೇಳಿದರು ಅಂತ ಹೇಳಿದರೆ ಎಲಿಮೆಂಟ್ಸನ್ನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಲ್ಲಿ ಬರೀರಿ ಅಂತ ಹೇಳಿದರು. ಬಟ್ ಅವರು ಎಲ್ಲ ಎಲಿಮೆಂಟನ್ನು ಪೀರಿಯಡ್ ಒಳಗಡೆ ಫಿಟ್ ಮಾಡಲಿಕ್ಕೋಸ್ಕರ ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ಸ್ ಇನ್ ಟು ದ ಟೇಬಲ್ ಕೊಬಾಲ್ಟ್ ಮತ್ತು ನಿಕ್ಕಲನ್ನು ಒಂದೇ ಸ್ಲಾಟಲ್ಲಿ ಹಾಕಿದ್ರು. ಅದು ಆ ಕೊಬಾಲ್ಟ್ ಆ್ಯಂಡ್ ನಿಕ್ಕಲನ್ನು ಫ್ಲೂರಿನ್, ಕ್ಲೋರಿನ್ ಮತ್ತು ಬ್ರೋಮಿನ್ ಜೊತೆ ಇಟ್ಬಿಟ್ರು. ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಬಂದ್ಬಿಟ್ಟು ನಾನ್ ಮೆಟಲ್ ಆಯಿತಾ. ಈ ಕೊಬಾಲ್ಟ್ ಆ್ಯಂಡ್ ನಿಕ್ಕಲ್ ಬಂದ್ಬಿಟ್ಟು ಪಕ್ಕಾ ಮೆಟಲ್ಸ್ ಅವರು, ಡಿ ಬ್ಲಾಕ್ ಎಲಿಮೆಂಟ್ಸ್, ನಮಗೆ ಗೊತ್ತಿದೆ ಇವಾಗ ಅದು. ಬಟ್ ಲುಕ್ ಎಟ್ ದ ಡಿಫ್ರೆನ್ಸ್, ಎಷ್ಟು ಡಿಫ್ರೆನ್ಸ್ ಇದೆ ಆ ಕೆಮಿಕಲ್ ಪ್ರಾಪರ್ಟಿಗೆ ಅಂತೇಳಿ. ಅವ್ರು ಹೇಳಿದರು ಇಲ್ಲ ಇದೆಲ್ಲ ಒಂದೇ ಥರ ಬಿಹೇವ್ ಮಾಡುತ್ತೆ ಅಂತೇಳಿ. ಈಸ್ ಇನ್ ದ್ಯಾಟ್ ರಾಂಗ್? ಅದೇ ಥರ ಇನ್ನೇನು ಮಾಡಿದ್ರು ಅಂದರೆ ಐಯನ್ನ, ಕೋಬಾಲ್ಟ್ನ, ನಿಕ್ಕಲ್ನ ಒಟ್ಟಿಗೆ ಇಡ್ಬೋರಿತ್ತು ಅವರು. ಬಟ್ ಅವ್ರು ಏನು ಮಾಡಿದರು, ಒಂದು ಲಾ ಆಫ್ ಆಕ್ಟೇವ್ಸ್ದು ಟೇಬಲ್ ನೀವು ನೋಡಿದ್ರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ದಟ್ ಐಯನ್ Fe ವಾಸ್ ಪ್ಲೇಸ್ಡ್ ಅಲಾಂಗ್ ವಿತ್ ಆಕ್ಸಿಜನ್, ಸಲ್ಫರ್ ಆ್ಯಂಡ್ ಸೆಲೇನಿಯಮ್. ಎಲ್ಲಿದೆ ಆಕ್ಸಿಜನ್, ಸಲ್ಫರ್, ಸೆಲೇನಿಯಮ್, ಎಲ್ಲಿದೆ ನಮ್ಮ ಐಯನ್, ಆ್ಯಂಡ್ ವೆರ್ ಆರ್ ದೇ? ದೀಸ್ 3 ಆರ್ ಬೆಸ್ಟ್ ಫ್ರೆಂಡ್ಸ್, ಕೋಬಾಲ್ಟ್, ನಿಕ್ಕಲ್, ಐಯನ್. ರಿಪ್ ಮಾಡಿಬಿಟ್ರು ಅವ್ರನ್ನ, ಸಪ್ರೇಟ್ ಮಾಡಿ ಹಾಕಿಬಿಟ್ರು ಆಚೆಗೆ ಅಲ್ಲ. ಸೊ ಈ ಒಂದು 3 ಪಾಯಿಂಟ್ಸ್ ಇಂಪಾರ್ಟೆಂಟ್ ಲಿಮಿಟೇಷನ್ ಆಫ್ ನ್ಯೂಲ್ಯಾಂಡ್ ಆಗುತ್ತೆ. ಏನದು? ಅಪ್ಲಿಕೇಬಲ್ ಓನ್ಲಿ ಟಿಲ್ ಕ್ಯಾಲ್ಶಿಯಂ, 56 ಎಲಿಮೆಂಟ್ಸ್ ಅಷ್ಟೇ ಇರೋದು, ನೋ ಎಲಿಮೆಂಟ್ಸ್ ಕ್ಯಾನ್ ಬಿ ಡಿಸ್ಕವರ್ಡ್ ಇನ್ ಫ್ಯೂಚರ್ ಅಂತ ಹೇಳುವಂತಹ ಒಂದು ಸೆಂಟೆನ್ಸ್. ನೋ ಸ್ಕೋಪ್ ಫಾರ್ ದ ನ್ಯೂಲಿ ಡಿಸ್ಕವರ್ಡ್ ಎಲಿಮೆಂಟ್ಸ್, ಅದೊಂದು ಲಿಮಿಟೇಷನ್ ಆಯಿತು. ಇನ್ನೊಂದು ಅಂತೇಳಿ ಇನ್ ಆರ್ಡರ್ ಟು ಫಿಟ್ ದಿ ಎಲಿಮೆಂಟ್ ಇನ್ ಸೇಮ್ ಸ್ಲಾಟ್ ಹಿ ಪ್ಲೇಸ್ಡ್ ಕೋಬಾಲ್ಟ್ ಆ್ಯಂಡ್ ನಿಕ್ಕಲ್ ಇನ್ ದ ಸೇಮ್ ಸ್ಲಾಟ್. He did not obey the order of arranging elements with respect to increasing atomic masses. He himself violated that order. Also, Fe was placed along with oxygen, sulfur, selenium, which had entirely different properties. Same ಆಗಿರಲಿಲ್ಲ ಅದು. ಸೊ ಇದೆಲ್ಲವುಗಳು ಕೂಡ ಲಾ ಆಫ್ ಆಕ್ಟೇವ್ ಇದು, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ ಇದು ಡಿಮೆರಿಟ್ಸ್ ಆಗಿತ್ತು. ಓಕೆ, ನೆಕ್ಸ್ಟ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದ ಎಲಿಮೆಂಟ್ಸ್ ಆಫ್ 17th ಗ್ರೂಪ್ ವಿಚ್ ಆರ್ ದೇ ಹ್ಯಾಲೋಜನ್ಸ್ ಅಲ್ವಾ. ಎಲಿಮೆಂಟ್ಸ್ ಆಫ್ 17th ಗ್ರೂಪ್ ಅಂತ ಹೇಳಿದರೆ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ and astatine. But astatine is not there. It is a highly unstable radioactive element. Tumba unstable adu. The name itself, astatine du Latin name du meaning unstable anta heli. Okay, we will only focus on fluorine, chlorine, bromine, iodine. So your question is barana, are fluorine, chlorine, bromine, iodine respectively, which element has highest ability to receive electrons and why? Tumba important ಯಾಕಂದರೆ ಇಲ್ಲಿ ಯಥೇಚ್ಛವಾಗಿ ಒಂದು ಯಥೇಚ್ಛ ಸಂಖ್ಯೆಯಲ್ಲಿರುವಂತಹ ಮಕ್ಕಳು ರಾಂಗ್ ಆನ್ಸರ್ ಕೊಡ್ತಾರೆ. ನೀವೆಲ್ಲರೂ ಕೂಡ ಫ್ಲೂರಿನ್ ಅಂತ ಹೇಳ್ತೀರಾ, ಬಟ್ ಇಟ್ ಈಸ್ ರಾಂಗ್. ಯಾಕೆಂದರೆ ಫ್ಲೂರಿನ್ ಸೈಜಸ್ ತೀರಾ ಸಣ್ಣದು, ತುಂಬ ಕಾಂಪ್ಯಾಕ್ಟ್ ಆದಾಗ ಆಲ್ರೆಡಿ ಇರುವಂತಹ ಇಲೆಕ್ಟ್ರಾನ್ಗಳಿಗೆ ಜಾಗ ಇಲ್ಲ, ಅವುಗಳೇ ಜಗಳ ಆಡ್ಕೊಂಡು ಕೂತ್ಕೊಂಡಿರ್ತವೆ. ಬಿಕಾಸ್ ಸೇಮ್ ಚಾರ್ಜ್ ಅಲ್ವಾ, ಅವರಿಗೆ ಒಬ್ರಿಗೊಬ್ರು ನೋಡಿದ್ರೆ ಆಗಲ್ಲ. ಸೊ ಬ್ಯೂಟಿಫುಲ್ ಆಗಿರುವಂತಹ 5 ಲೇಡೀಸ್ ಯೂಶ್ವಲ್ ಆಗಿ ತಗೊಳ್ಳಿ, ಲೇಡೀಸ್ ಆರ್ ಜೆಂಟ್ಸ್ ಹುಮೇವರ್ ಇಟ್ ಇಸ್, ತುಂಬ ಬ್ಯೂಟಿಫುಲ್ ಆಗಿರ್ತಾರೆ. ಅವ್ರು ಬ್ಯೂಟಿ ಕಾಂಟೆಸ್ಟಿಗೆ ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅವರು ನಾನು ಒಂದಕ್ಕಿಂತ ಬೆಟರ್ ಅಂತ ಹೇಳಿ ಅವರಿಗೊಂದು ಇರುತ್ತೆ, ಒಂದು ಕೈಂಡ್ ಆಫ್ ಥಾಟ್ ಇರುತ್ತೆ ಅಂತ ಹೇಳಿ ಕೆಲವೊಂದು ರಿಸರ್ಚ್ ಆರ್ಟಿಕಲ್ಸಲ್ಲಿ ಇದೆ. ಸೊ ಅಲ್ಲೊಂದು ಕಾಂಪಿಟೇಷನ್ ಇರುತ್ತಲ್ಲ, ಅದೇ ಥರ ಎಲೆಕ್ಟ್ರಾನ್ಸ್ ಆರ್ ಬ್ಯೂಟೀಸ್. ಆಯ್ತು, ಆ ಬ್ಯೂಟಿಫುಲ್ ಇಲೆಕ್ಟ್ರಾನ್ಗಳಿಗೆ ಒಂದೇ ಶೆಲ್ಲಲ್ಲಿ ಇರೋಕ್ಕೇ ಜಾಗ ಇಲ್ಲ ನಮ್ಮ ಫ್ಲೂರಿನಲ್ಲಿ. ನೀವು ಇನ್ನೊಂದು ಆ್ಯಡ್ ಮಾಡ್ತೀರಾ, ಇರಿಸ್ಕೋತಾನ ಫ್ಲೂರಿನ್, ನಮಗೆ ಇರೋಕ್ಕೆ ಜಾಗ ಇಲ್ಲ, ಇನ್ನು ಯಾರಪ್ಪ ಬರ್ತಿದ್ದಾರೆ ಅಂತ ಹೇಳಿ ಫ್ಲೂರಿನ್ ಆಟಮ್ಸಲ್ಲಿರುವ ಎಲೆಕ್ಟ್ರಾನ್ಸ್ಗಳು ಬ್ಯೂಟಿಗಳು ಮಾತಾಡ್ಕೊಳ್ತಾ ಇರ್ತಾರೆ. ಆಯ್ತಪ್ಪ,
ಹಾಗಾದರೆ ಇನ್ಯಾರು ತಗೋತಾರೆ? ಅಯೋಡಿನ್ ಅಂತೂ ದೊಡ್ಡ ಸೈಜ್. ಅಯೋಡಿನ್ ನ್ಯೂಕ್ಲಿಯಸ್ಗೆ ಇರುವ ಎಲೆಕ್ಟ್ರಾನ್ಸನ್ನೇ ಅಟ್ರಾಕ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಹೋಲ್ಡ್ ಮಾಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೀವೇನಾದರೂ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಅಯೋಡಿನ್ ಕೇಳ್ತಾನೆ, ಯಾಕಪ್ಪ ನಾನು ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ವಾ ಅಂತ ಹೇಳಿ. ಸೊ ಹಾಗಾದ್ರೆ ಯಾರಿದ್ದಾರೆ ಈ 4 ಎಲಿಮೆಂಟ್ಸಲ್ಲಿ? ಫ್ಲೂರಿನಿಗೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ದ ರಿಪಲ್ಷನ್, ಎಲೆಕ್ಟ್ರಾನಿಕ್ ರಿಪಲ್ಷನ್. ಅಯೋಡಿನಿಗೆ ಸಾಧ್ಯ ಇಲ್ಲ ಬಿಕಾಸ್ ಅಯೋಡಿನ್ ಇಸ್ ಟೋಟ್ಲಿ ಟಯರ್ಡ್ ಬಿಕಾಸ್ ಆಫ್ ದ ಬಿಗ್ ಸೈಜ್. ಓಕೆ, ಕ್ಲೋರಿನ್ ಹಾಗಾದ್ರೆ ಕೇಳಿ ನೋಡೋಣ. ಕ್ಲೋರಿನ್ is very very happy to receive electron. So who will receive electron here? Chlorine will receive electron. ಯಾಕೆ ಅಂತ ಹೇಳಿದ್ರೆ chlorine size is quite bigger compared to fluorine, and inside chlorine atom electronic repulsion is not as much as we can see in fluorine. ಹಾಗಾಗಿ it's the chlorine can accept electron, an electron or a pair of electron, whatever it is. Because of ಏನು ಹೇಳ್ಬೋದು, greater atomic size compared to ಗ್ರೇಟರ್ ಅಟಾಮಿಕ್ ಸೈಜ್. ಮತ್ತು ಇದನ್ನು ಹೇಳ್ಬೋದು ನೀವು ಏನು, ಲೆಸ್ ಎಲೆಕ್ಟ್ರಾನಿಕ್ ರಿಪಲ್ಷನ್, ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್, ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಕಂಪೇರ್ ಟು ಯಾರು, ನಮ್ಮ ಫ್ಲೂರಿನ್. ಸೊ ಇದನ್ನು ಏನು ಅಂತ ಹೇಳಿ ಕರೀತಾರೆ? ಈಗ ಅವರು ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿ ಕೊಟ್ಬಿಟ್ಟಿದ್ರೆ, ರಿಸೀವ್ ಎಲೆಕ್ಟ್ರಾನ್ ಇಲ್ವಾ, ಇಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕೊಟ್ಬಿಟ್ಟಿದ್ರೆ ಅದನ್ನ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳಿ ಕರೀತಿದ್ವಿ. ದ ಪ್ರಾಸೆಸ್ ವೇರ್ ಒಂದು ಆಟಮ್, ಐಸೋಲೇಟೆಡ್ ಆಗಿರುವಂತಹ ಆಟಮ್ದು ಆರ್ಬಿಟ್ ಒಳಗಡೆ ನೀವು ಎಲೆಕ್ಟ್ರಾನ್ಸ್ನ ಆ್ಯಡ್ ಮಾಡೋದಕ್ಕೇ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳಿ. ಅಫಿನಿಟಿ ಅಂತ ಹೇಳಿ ಲವ್ ಫಾರ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ. ಸೊ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಅಫಿನಿಟಿ. ವೈ, ಯಾಕೆ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಿಕಾಸ್ ಕ್ಲೋರಿನ್ ರಿಲೇಟಬಲ್ ಆಗಿ when you relate or when you compare chlorine and fluorine, ಕ್ಲೋರಿನ್ಗೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಫೀಚರ್ ಇದೆ. ಅಟಾಮಿಕ್ ಸೈಜ್ ಸ್ವಲ್ಪ ಚೆನ್ನಾಗಿದೆ, ತುಂಬ ದೊಡ್ಡದಿಲ್ಲ. ಕಂಪೇರ್ ಟು ಫ್ಲೂರಿನ್ ಇಟ್ ಇಸ್ ಕ್ವೈಟ್ ಬಿಗ್ಗರ್. ಹಾಗಾಗಿ ರಿಪಲ್ಷನ್ ಅದರೊಳಗಡೆ ಇರೋದಿಲ್ಲ ಅಂತ ಹೇಳೋದು. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫ್ಲೂರಿನ್ ಬೇಕಾದ್ರೆ ಅಟ್ರಾಕ್ಟ್ ಮಾಡ್ತಾನೆ, ಓಕೆನಾ. ಎಲೆಕ್ಟ್ರಾನ್ ನೆಗೆಟಿವಿಟಿ ಆಫ್ ಫ್ಲೂರಿನ್ ಇಸ್ ಹೈಯರ್. ಅವನು ಬಾಂಡ್ ಫಾರ್ಮ್ ಮಾಡ್ಕೊಂಡಿದ್ಮೇಲೆ ಆ ಬಾಂಡಲ್ಲಿರುವಂತಹ ಎಲೆಕ್ಟ್ರಾನ್ಸ್ನ ಫ್ಲೂರಿನ್ ತನ್ನ ಕಡೆಗೆ ಫ್ಲರ್ಟ್ ಮಾಡ್ಕೊಳ್ತಾನೆ ಹೊರತು ಫ್ಲೂರಿನ್ ಕಂಪ್ಲೀಟಾಗಿ ಎಲೆಕ್ಟ್ರಾನ್ಸನ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಸೊ ಇಟ್ಸ್ ಲೈಕ್ ಫ್ಲರ್ಟಿಂಗ್ ಇಸ್ ಫ್ಲೂರಿನ್, ಓಕೆನಾ. ಆ ಎಲೆಕ್ಟ್ರಾನ್ಸ್ನ ಕಂಪ್ಲೀಟಾಗಿ ತಗೊಳ್ಳೋದು ಕ್ಲೋರಿನ್. ಹಾಗೆ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಅಲಾಂಗ್ ದ ಪೀರಿಯಡ್ ದ ಅಟಾಮಿಕ್ ಸೈಜ್ ಆಫ್ ದಿ ಎಲಿಮೆಂಟ್ ಏನಾಗಬೇಕು? ಸೊ ಸಪೋಸ್ ಇಫ್ ಐ ಟೇಕ್ ಲಿಥಿಯಮ್, ಬೆರಿಲಿಯಮ್, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್ ಅಂತ ತಗೊಳ್ಳಲ್ಲ. ಯಾಕೆ? ನಿಯಾನ್ ಅಂತ ಹೇಳುವಂಥದ್ದು ನೋಬೆಲ್ ಗ್ಯಾಸಿಯಸ್ ಎಲಿಮೆಂಟ್. ಇಲ್ಲಿ ಅಟಾಮಿಕ್ ಸೈಜ್ ಅಂತ ಹೇಳುವಂಥದ್ದು ಬೇರೆ ಪ್ಯಾರಾಮೀಟ್ರಲ್ಲಿ ನಾವು ಮೆಷರ್ ಮಾಡ್ತೇವೆ, ಓಕೆನಾ. ಅದು ವಂಡರ್ವಾಲ್ ರೇಡಿಯಸ್ ಮೇಲೆ ನಾವು ಏನು ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಇಟ್ಸ್ ನಾಟ್ ಜಸ್ಟ್ ದಿ ಅಟಾಮಿಕ್ ರೇಡಿಯಸ್ ಬೇಸ್ಡ್ ಆನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ಔಟರ್ ಮೋಸ್ಟ್ ಶೆಲ್. ಹಾಗಲ್ಲ, ಅದು ಅಲ್ಲಿ ಕಾನ್ಸೆಪ್ಟ್ ಬೇರೆ ಇದೆ. ಹಾಗಾಗಿ ಅಟಾಮಿಕ್ ರೇಡಿಯಸ್ ಯಾವುದೇ ಒಂದು ಪೀರಿಯಡಲ್ಲಿ ನೀವು ಕಂಪೇರ್ ಮಾಡಬೇಕಾದ್ರೂ ಗ್ರೂಪ್ 1ಇಂದ ಇನ್ ಬಿಟ್ವೀನ್ ಗ್ಯಾಪ್ ಬರುತ್ತೆ, ಅವುಗಳನ್ನ ಬಿಟ್ಟು ಗ್ರೂಪ್ 13 to 18, ಗ್ರೂಪ್ 1 to 2 ಮತ್ತು 13 to 18 ಆ ಲೆವೆಲಲ್ಲಿ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಸರಿ, ಇವಾಗ ಇದು ಬಂದು ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಲ್ವಾ. ಏನಾಗಬೇಕು? ಶೆಲ್ಸ್ ಅಂತ ಹೇಳಿದರೆ ನೀವು ಆ್ಯಡ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಸೇಮ್ ಶೆಲ್ ಇರುತ್ತೆ. ಸೆಕೆಂಡ್ ಪೀರಿಯಡ್ ಅಂತ ಹೇಳಿದರೆ ಎವ್ರಿ ಎಲಿಮೆಂಟ್ ಹ್ಯಾಸ್ ಓನ್ಲಿ 2 shells. ಸೊ ಯು ಆರ್ ಗೋಯಿಂಗ್ ಟು ಆ್ಯಡ್ electrons in the same shell. So no new shells are added, but every time you pass from one element to the other element, proton charge is increasing by 1 unit ಅಲ್ವಾ. ಅಂದರೆ ಈ ನ್ಯೂಕ್ಲಿಯಸಲ್ಲಿ ಒಂದೊಂದು ಪ್ರೋಟಾನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ವಾಟ್ ಹ್ಯಾಪನ್ಸ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ attraction of the nucleus on outermost electron is increasing when you go from left to right. That is lithium ಇಂದ ನೀವು ಕ್ಲೋರಿನಿಗೆ ಹೋಗಬೇಕಾದ್ರೆ
ಕ್ಲೋರಿನಲ್ಲಿರುವಂತಹ ನ್ಯೂಕ್ಲಿಯಸ್ ಸಿಕ್ಕಾಪಟ್ಟೆ ಫ್ಯೂರಿಯಸ್ ಆಗಿ, ಅಥವಾ ಫ್ಲೂರಿನಲ್ಲಿ, ಲಿಥಿಯಮಿಂದ ಫ್ಲೂರಿನ್ ಅಲ್ವಾ, ನಾಟ್ ಕ್ಲೋರಿನ್, ಫ್ಲೂರಿನಲ್ಲಿರುವಂತಹ ನ್ಯೂಕ್ಲಿಯಸ್ಗಳು ಎಲ್ಲ ಇಲೆಕ್ಟ್ರಾನ್ಸನ್ನು ಒಂದ್ಸಲ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಅದನ್ನೇ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳುವಂಥದ್ದು. ದ್ಯಾಟ್ ಈಸ್ ಹೈಯೆಸ್ಟ್ ಇನ್ ಫ್ಲೂರಿನ್. ಹಾಗಾಗಿ ಸೈಜ್ ಏನಾಗಬೇಕು, ಶ್ರಿಂಕ್ ಆಗಬೇಕು. ಸೊ ಸೈಜ್ ಆಫ್ ಲಿಥಿಯಮ್ ಇಷ್ಟು ದೊಡ್ಡಕ್ಕಿದ್ರೆ size of fluorine will be this much smaller. So it will reduce. Frequency ಏನಾಯಿತು, ರೆಡ್ಯೂಸ್ ಆಗ್ತಾ ಹೋಯಿತು. ಈ ಥರ. ಸೊ ಡಾಟ್ 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 ಸಣ್ಣದು, ಹಾಗೆ ಇಮ್ಯಾಜಿನೇಷನ್ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಡಿಕ್ರೀಸಸ್, ಡಸ್ ನಾಟ್ ಚೇಂಜ್ ಅಲ್ಲ, ಡಿಕ್ರೀಸಸ್. ನಾವು ನೆಕ್ಸ್ಟ್ ಇಯರ್ದು ಕ್ವೆಶನ್ಸನ್ನು ನೋಡೋಣ. 21 ಇಯರ್ದು ಕ್ವೆಶನ್. ಅಟಾಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇಸ್ 20. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಕ್ಯಾಲ್ಶಿಯಂ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ ವಿಚ್ ಪೀರಿಯಡ್ ಆಫ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಕುಡ್ ದಿಸ್ ಎಲಿಮೆಂಟ್ ಬಿ ಪ್ಲೇಸ್ಡ್? ವೈ? ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಯಾವುದೊಂದು ಅಟಾಮಿಕ್ ನಂಬರ್ ಕೊಟ್ಬಿಟ್ಟು ಕೆಲವೊಂದ್ಸಲ ಎಕ್ಸ್ ಅಂತ ಹೇಳಿ ಕೊಡ್ತಾರೆ, ಸ್ಪೆಸಿಫೈ ಮಾಡಲ್ಲ ಯಾವ ಎಲಿಮೆಂಟ್ ಅಂತ ಹೇಳಿ, ಬಟ್ ನಂಬರ್ ಸ್ಪೆಸಿಫೈ ಮಾಡ್ತಾರೆ. ಶೆಲ್ಸ್ಗಳನ್ನ ನೀವು ಬರ್ಕೊಳ್ಳಿ. 20 ಅಂತ ಹೇಳಿದರೆ 2 8 8 2 ಅಲ್ವಾ? ಯಾವ ಎಲಿಮೆಂಟ್ ಇದು? ಕ್ಯಾಲ್ಶಿಯಂ, ಕರೆಕ್ಟಾ? ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್. ಸೊ ಆಲ್ ದ 4 ಶೆಲ್ಸ್ ಆರ್ ಆಕ್ಯುಪೈಡ್. ಹಾಗಾದರೆ ಇದು ಯಾವ ಪೀರಿಯಡಿಗೆ ಹೋಗಬೇಕು? ಇಟ್ ಶುಡ್ ಬಿ ಇನ್ 4th ಪೀರಿಯಡ್. ನೀವು ಅದಕ್ಕೆ ಪೊಸಿಷನ್ ಕೊಡಬೇಕಾದ್ರೆ ಯಾವ ಗ್ರೂಪ್ ಯಾವ ಪೀರಿಯಡ್ ಇದೆರಡನ್ನ ನೋಡ್ಕೊಳ್ಬೇಕು. ಯಾವ ಗ್ರೂಪ್ ಇರಬೇಕು? ಲುಕ್ ಎಟ್ ದ ಲಾಸ್ಟ್ ಔಟರ್ ಮೋಸ್ಟ್ ವ್ಯಾಲೆನ್ಸಿ ಇಲೆಕ್ಟ್ರಾನ್. ಇಟ್ ಇಸ್ 2. 2 ಇದ್ದಾಗ ಏನು ಮಾಡಿ, +10 ಆ್ಯಡ್ ಮಾಡಿ 12 ಆಯಿತು. ಸಾರಿ, 2 ಇದ್ದಾಗ ಹಾಗೆ ಇಟ್ಕೊಳ್ಳಿ, ಸೆಕೆಂಡ್ ಗ್ರೂಪ್ ಆಯಿತು. 3 ಇಂದ 8 ವರೆಗೂ ನೀವೇನು ಮಾಡಬೇಕು? +10 ಆ್ಯಡ್ ಮಾಡಬೇಕು. ಸೊ 4th ಪೀರಿಯಡ್ ಸೆಕೆಂಡ್ ಗ್ರೂಪ್ ಅಂತ ಹೇಳಿ. ಸೊ ಫಸ್ಟ್ ಪೀರಿಯಡಲ್ಲಿ ಸೆಕೆಂಡ್ ಗ್ರೂಪಲ್ಲಿ ಯಾರೂ ಇಲ್ಲ. ಸೆಕೆಂಡ್ ಪೀರಿಯಡಲ್ಲಿ ಸೆಕೆಂಡ್ ಗ್ರೂಪಲ್ಲಿ ಇರೋದು ಬೆರಿಲಿಯಂ. ಥರ್ಡ್ ಗ್ರೂಪಲ್ಲಿ ಸೆಕೆಂಡ್ ಪೀರಿಯಡಲ್ಲಿ ಇರೋದು ಮೆಗ್ನೀಷಿಯಮ್. 4th ಗ್ರೂಪಲ್ಲಿ ಸೆಕೆಂಡ್ ಪೀರಿಯಡಲ್ಲಿ ಇರುವಂಥದ್ದು, ಸೆಕೆಂಡ್ ಗ್ರೂಪಲ್ಲಿ ಇರುವಂಥದ್ದು ಕ್ಯಾಲ್ಶಿಯಂ. ಸೊ ಇಟ್ ಇಸ್ ಕ್ಯಾಲ್ಶಿಯಂ ದೇ ಆರ್ ಟಾಕಿಂಗ್ ಅಬೌಟ್. ಓಕೆನಾ? ಹೌ ವಿಲ್ ಯು ಡಿಸೈಡ್ ವೆದರ್ ಎಲಿಮೆಂಟ್ ಈಸ್ ಅ ಮೆಟಲ್ ಆರ್ ನಾನ್ ಮೆಟಲ್? ಹೇಗೆ ಡಿಸೈಡ್ ಮಾಡ್ತೀರಾ? ಇಫ್ the particular given element is metal, then the valency electron should be 1 2 3. 3 yavaga, when the shell is 3 and the valence electron is 3, aluminum, it is a metal. Okay, so if the number is 1 or 2, definitely it is a metal, no doubt at all. So calcium has a 2 electron in its outermost shell, which can be easily lost. And the metal can have more electropositive character. Yake it can be easily lost? If it is lost, then the previous or preceding shell will have complete octet configuration. 8 electrons irutte, complete agiro octet configuration irutte. That is more stable, alva? Hagagi I decided that calcium is a metal because it can easily lose 2 electron to acquire the noble gas configuration. So it is a metal. So ashtu nimma answers agirbeku. Next question banbitu, metallic property of element increases down the group. So if I take lithium, sodium, potassium, rubidium, cesium, francium, ಇದೆರಡು ಕೂಡ, ಇದು francium specifically atomic nuclear active element adu. Okay, radioactive element. So I'll not take francium anymore. Till cesium ನೀವು higher classes ಅಲ್ಲಿ ತಗೊಳ್ತೀರಾ. ನಿಮ್ಮ 10th ಸ್ಟ್ಯಾಂಡರ್ಡ್ ಗೆ ನೀವು ಇಷ್ಟೇ ಎಲಿಮೆಂಟ್ಸ್ ಇರುವಂತದ್ದು, ಬಟ್ ಐ ಹ್ಯಾವ್ ಟೇಕನ್ ರುಬಿಡಿಯಂ ಅಂಡ್ ಸೀಸಿಯಂ ಎಕ್ಸ್ಟ್ರಾ. ಈ ಎಲಿಮೆಂಟ್ಸ್ ನ ತಗೊಳ್ತೀರಾ ಅನ್ಕೊಳ್ಳಿ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ. ಆಯ್ತಾ? ನೀವೇನು ಮಾಡಬೇಕು ಈ ಎಲಿಮೆಂಟ್ಸ್ ನ ತಗೊಂಡ್ಮೇಲೆ ಅಂತ ಹೇಳಿದ್ರೆ, ಎಲ್ಲಿ ಸೈಜ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನೋಡಬೇಕು. ಸೊ ಲಿಥಿಯಂ ಅಲ್ಲಿ ಬಂದ್ಬಿಟ್ಟು ಎಷ್ಟು ಶೆಲ್ ಇತ್ತು? ಕೆ ಶೆಲ್, ಎಲ್ ಶೆಲ್. ಸೋಡಿಯಂ ಕೆ ಎಲ್, ಥರ್ಡ್ ಪೀರಿಯಡ್ ಅಲ್ಲ, ಎಮ್. ಪೊಟ್ಯಾಷಿಯಂ ಕೆ ಎಲ್ ಎಮ್ ಎನ್. rubidium K shell, L shell, M shell, N shell, O. Cesium K L M N O P. Okay, ಇಷ್ಟು ಶೆಲ್ಸ್ ಇದೆ ಯಾವುದಕ್ಕೆ? ನಮ್ಮ
ಸೀಸಿಯಮ್ಗೆ, ಬಿಕಾಸ್ ಲಿಥಿಯಮ್ ಇಸ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಹಾಂ, ಫ್ರಾನ್ಶಿಯಮ್ದು ಲಾಸ್ಟ್ ಆರ್ಬಿಟಲ್ ಬಂದು ಕ್ಯೂ ಆಗಿರುತ್ತೆ, ಎಲ್ಲ ನೆನಪಿ ಕ್ಯೂ ಶೆಲ್. ಸೊ ನಿಮ್ಗೆ ಈಸಿ ಅನಿಸುತ್ತೆ ಇವಾಗ ನೋಡಿದಾಗ. ಮೆಟಾಲಿಕ್ ಪ್ರಾಪರ್ಟಿ ಕೆಳಗಡೆ ಹೋದಾಗ ಇನ್ಕ್ರೀಸ್ ಆಗುತ್ತೆ, ಯಾಕೆ ಅಂತ ಹೇಳಿ. ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳುವಂಥದ್ದು ಏನು? ಫಸ್ಟ್ ಆಫ್ ಆಲ್, the ability of that particular element to lose electron easily. That is actually here referred as metallic property. Which element can easily lose electron now? Rubidium has highest shell of O. Then comes cesium. Cesium has highest shell of P. ಯಾರಿಗೆ ಜಾಸ್ತಿ ಶೆಲ್ಸ್ ಇರುತ್ತೋ they are far away. That shell and the electron present in that shell is far away from the nucleus. So electron present in L is very nucleus to nucleus. M ಗೆ nucleus ಹತ್ರ ಇದೆ, ಕಂಪೇರ್ ಟು ಎಲ್ ಅಲ್ಲ, ಬಟ್ ಎಮ್ಮಿಗೂ ಕೂಡ ಹತ್ತಿರ ಇದೆ. ಎನ್ ಕ್ವೈಟ್ ಫಾರ್, ಓ ಸ್ವಲ್ಪ ಫಾರ್. ಪಿ ಅಂತ ಹೇಳುವಂಥದ್ದು ಇನ್ನೂ ಜಾಸ್ತಿ ದೂರದಲ್ಲಿದೆ, ನ್ಯೂಕ್ಲಿಯಸ್ ಇಲ್ಲಿದ್ದರೆ ಪಿ ಜಾಸ್ತಿ ಇದೆ. ದೂರ ಜಾಸ್ತಿ ಇದ್ದಷ್ಟು ಏನಾಯಿತು, ಈಸಿಯಾಗಿ ಆ ಎಲೆಕ್ಟ್ರಾನ್ ಆ ಆರ್ಬಿಟಲಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ, ಬಿಕಾಸ್ ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ್ಯಾಟ್ ಎಲೆಕ್ಟ್ರಾನ್ ಏನಾಯಿತು, ಕಡಿಮೆ ಆಯಿತು ಅಲ್ವಾ. ಸೊ ಆಬ್ವಿಯಸ್ಲಿ ಡೌನ್ ದ ಗ್ರೂಪ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ಇನ್ಕ್ರೀಸಿಂಗ್ ಬಿಕಾಸ್ ಡೌನ್ ದ ಗ್ರೂಪ್ ಮೋರ್ ಶೆಲ್ಸ್ ಆರ್ ಆ್ಯಡೆಡ್. ವೆನ್ ವಿ ಗೋ ಟು ಎವ್ರಿ ಎಲಿಮೆಂಟ್, ಎವ್ರಿ ಸ್ಟೆಪ್ಪಲ್ಲೂ ಒಂದೊಂದು ಶೆಲ್ ಆ್ಯಡ್ ಆಗುತ್ತೆ. ಸೊ ಡೆಸ್ಪೈಟ್ ಆಫ್ ಇನ್ಕ್ರೀಸಿಂಗ್ ದ ನ್ಯೂಕ್ಲಿಯರ್ ಚಾರ್ಜ್, ಶೆಲ್ಸ್ ಜಾಸ್ತಿಯಾಗಿ ಆ್ಯಡ್ ಆಗುತ್ತೆ. ಈ ಕಾರಣದಿಂದ ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಜಾಸ್ತಿ ಆದಾಗ ಅಲ್ಲಿ ನ್ಯೂಕ್ಲಿಯಸ್ ಇಫೆಕ್ಟಿವ್ ಆಗಿ ಕೊನೆ ಎಲೆಕ್ಟ್ರಾನನ್ನು ಕಂಟ್ರೋಲ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಬಿ ಲೆಸರ್ಡ್, ಹೆನ್ಸ್ ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ಮೋರ್. ಸೊ ಈ ವರ್ಡ್ ತುಂಬ 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 ಇಂಪಾರ್ಟೆಂಟ್. ಯಾವುದದು? ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳುವ ವರ್ಡ್ ತುಂಬ ಇಂಪಾರ್ಟೆಂಟ್ ಅದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ಮಾಡರ್ನ್ ಪಿರಿಯಾಡಿಕ್ ಲಾ. ಮಾಡರ್ನ್ ಪಿರಿಯಾಡಿಕ್ ಲಾವನ್ನು ಹೇಳಿ ಅಂತ ಹೇಳಿ. ಒಂದು ನಿಮಿಷ ಮಕ್ಕಳೇ, ನಾನು ಪ್ರೀವಿಯಸ್ ಕ್ವಶನ್ ಕಂಪ್ಲೀಟ್ ಮಾಡಿದೆ ಅಲ್ವಾ? ಓಕೆ, ಮಾಡರ್ನ್ ಪಿರಿಯಾಡಿಕ್ ಲಾ ಮತ್ತು ಮೆಂಡೆಲಿವ್ಸ್ ಪಿರಿಯಾಡಿಕ್ ಲಾದ ಡಿಫ್ರೆನ್ಸ್ ಏನು? ದ ಲಾಸ್ಟ್ ವರ್ಡ್ ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್, ಮಿಕ್ಕಿದೆಲ್ಲ ಸೇಮ್. ಸೊ ಮಾಡರ್ನ್ ಪಿರಿಯಾಡಿಕ್ ಲಾ ಏನು ಹೇಳುತ್ತಾನೆ? ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ನಂಬರ್. ಒಂದು ಇಂಟರ್ವಲ್ ಆದ ಮೇಲೆ, ಒಂದು ಗ್ಯಾಪ್ ಬಿಟ್ಟು ಗ್ಯಾಪಲ್ಲಿ ಪ್ರತಿ ಎಲಿಮೆಂಟ್ಗಳು ಸೇಮ್ ಪ್ರಾಪರ್ಟೀಸನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಪಿರಿಯಾಡಿಕ್ ಅಂತ ಹೇಳಿ ಒಂದು ಇಂಟರ್ವಲ್ ಆದಮೇಲೆ ತೋರಿಸುವಂಥದ್ದು. ಈಗ ಲಿಥಿಯಮ್ ಆಗಿ ಎಷ್ಟೋ ಗ್ಯಾಪ್ ಆಗಿ ಮತ್ತೆ ಸೋಡಿಯಂ ಬರೋದು, ಬಟ್ ಲಿಥಿಯಮ್ಗೂ ಸೋಡಿಯಮ್ಗೂ ಸೇಮ್ ಪ್ರಾಪರ್ಟಿ ಇದೆ. ಹೇಗೆ? ಬಿಕಾಸ್ ಅದು ಸೇಮ್ ಪ್ರಾಪರ್ಟಿ. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ದ ಅಟಾಮಿಕ್ ನಂಬರ್. ಆಯಿತಾ? ಈಗ ನೋಡಿ, ನೀವೊಂದು ಗ್ರೂಪಲ್ಲಿ ಬೆರಿಲಿಯಮನ್ನು ಪ್ಲೇಸ್ ಮಾಡ್ತೀರ. ಬೆರಿಲಿಯಮ್ ಆದಮೇಲೆ ತುಂಬ ಎಲಿಮೆಂಟ್ಸ್ಗಳು ಬರುತ್ತೆ, ಆಮೇಲೆ ಎಲ್ಲೋ ಮೆಗ್ನೀಷಿಯಮ್ ಬರುತ್ತೆ. ಅಂದರೆ ಆಫ್ಟರ್ ಸರ್ಟನ್ ಪೀರಿಯಡ್ ಅಥವಾ ಆಫ್ಟರ್ ಸರ್ಟನ್ ಇಂಟರ್ವಲ್ ಆಫ್ ಟೈಮ್ ಮೆಗ್ನೀಷಿಯಮ್ ಬರುತ್ತೆ. ಬಟ್ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಶೋ ಸಿಮಿಲರ್ ಪ್ರಾಪರ್ಟಿ ಬಿಕಾಸ್ ಆಫ್ ದೇರ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರಲ್ಲಿ ಏನೊಂದು ಮ್ಯಾಜಿಕ್ ಇದೆ, ಅದಕ್ಕೋಸ್ಕರ ಅವುಗಳು ಸೇಮ್ ಪ್ರಾಪರ್ಟಿಯನ್ನು ತೋರಿಸುತ್ತೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಂತ ಹೇಳಿ. ಓಕೆ, ಸೊ ಇದು ತುಂಬ ತುಂಬ ಇಂಪಾರ್ಟೆಂಟ್. ಯಾರು ಕೊಡ್ತಾರೆ ಮಾಡರ್ನ್ ಪಿರಿಯಾಡಿಕ್ ಲಾವನ್ನು? ಹೆನ್ರಿ ಮೊಸೇಲಿ ವುಡ್ ಸ್ಟೇಟ್ ದಿಸ್ ಲಾ. ಮೆಂಡೆಲಿವ್ಸ್ ಪಿರಿಯಾಡಿಕ್ ಲಾದಲ್ಲಿ ಏನು ಹೇಳ್ತಾರೆ? ಪ್ರಾಪರ್ಟೀಸ್ ಆಫ್ ಎನ್ ಎಲಿಮೆಂಟ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ಮಾಸ್ ಅಂತ ಹೇಳಿ ಮೆಂಡೆಲಿವ್ ಹೇಳ್ತಾರೆ. ದ್ಯಾಟ್ ಈಸ್ ಅ ಕೈಂಡ್ ಆಫ್ ಹ್ಯೂಜ್ ಮಿಸ್ಟೇಕ್ ಹಿ ಹ್ಯಾಸ್ ಡನ್. ಅದರ್ವೈಸ್ ಇವಾಗಲೇ ಆಲ್ರೆಡಿ ಒಂದು 80% ಕ್ರೆಡಿಟ್ ಮೆಂಡೆಲಿವ್ಸ್ಗಿದ್ರೂ ಕೂಡ ಅದನ್ನೇನಾದರೂ ಅವ್ರು ಕರೆಕ್ಟ್ ಮಾಡ್ಕೊಂಡಿದ್ದರೆ ಹಿ ವುಡ್ ಹ್ಯಾವ್ ಬಿಕಮ್ ದ ಹೀರೋ ಆಫ್ ಪಿರಿಯಾಡಿಕ್ ಟೇಬಲ್ ಅಲ್ಲ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Atomic number of an element is 20 in modern periodic table. This element belongs to ಒಂದು 20 ಅಂತ ಹೇಳೋ ಅಟಾಮಿಕ್ ನಂಬರ್ ಇದ್ದರೆ ಆ ಮಾಡರ್ನ್ ಪಿರಿಯಾಡಿಕ್ ಟೇಬಲಲ್ಲಿ ಆ ಎಲಿಮೆಂಟ್ ಬಿಲಾಂಗ್ಸ್ ಟು 2843. ಸೊ 8 ಬಂದಿದೆ ಅಲ್ವಾ? ಸೊ ಮೇ ಬಿ ಗ್ರೂಪ್ ಇರ್ಬೋದು. ಯಾವ ಗ್ರೂಪ್ ಇದು ಅಂತ ಹೇಳಿ ಕೇಳಿದ್ದಾರೆ ಅವರು. ಬಿಲಾಂಗ್ಸ್ ಟು ದ ಪೀರಿಯಡ್. 8th ಪೀರಿಯಡ್ ಇಲ್ಲ, ಸೊ ಇದು ಈಸಿಯಾಗಿ ಆಪ್ಷನ್ ಬಿ ಅಲ್ಲ. ಕರೆಕ್ಟಾ? ಹಾಗಿದ್ರೆ 2 4 3 ನೋಡೋಣ. 20 ಹೇಗೆ ಸ್ಪ್ಲಿಟ್ ಮಾಡ್ತೀರಾ? 2 8 8 2. K shell 2, L shell, M shell, N shell. ಸೊ ನೀವು N ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ನ ಹಾಕ್ತೀರಾ ಅಲ್ವಾ? ಹಾಗಾಗಿ ಯಾವ ಪೀರಿಯಡ್ ಆಗಬೇಕದು? ಟೋಟಲ್ ನಂಬರ್ ಆಫ್ ಶೆಲ್ಸ್ ಬಂದುಬಿಟ್ಟು 4 ಇದ್ದ ಕಾರಣ 4th ಪೀರಿಯಡ್. ಸೊ ಇಟ್ ಬಿಲಾಂಗ್ಸ್ ಟು
4th ಪೀರಿಯಡ್. ನೀವು ಈ ಕ್ವೆಶನ್ಸ್ನ ನಾನು ಇಷ್ಟು ಸಾಲ್ವ್ ಮಾಡಿದಲ್ವ, ಈ ಪಾಯಿಂಟ್ ರೀಚ್ ಆದಾಗ ನಿಮ್ಗೆ ಏನು ಅರ್ಥ ಆಯಿತು? ಎಲ್ಲ ಪೇಪರಲ್ಲೂ ಪ್ಲೇಸಿಂಗ್ ಎನ್ ಎಲಿಮೆಂಟ್ ಇನ್ ಪಿರಿಯಾಡಿಕ್ ಟೇಬಲ್, ಎಲ್ಲಿ ಪ್ಲೇಸ್ ಮಾಡ್ತೀರಾ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಫೀಚರ್ ಆಯ್ತಲ್ವಾ. ಸೊ ಅದಕ್ಕೆ ಜಾಸ್ತಿ ಗಮನ ಕೊಡಿ. Properties of elements are periodic function of their atomic number. This law was proposed by ಯಾರು? ಹೆನ್ರಿ ಮುಸೇಲಿ. ಹೆನ್ರಿ ಮುಸೇಲಿ ಈ ಲಾವನ್ನು ಹೇಳ್ತಾರೆ. ನೆಕ್ಸ್ಟ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್, ಎರಡು ಎಲಿಮೆಂಟ್ಸ್ ತಗೊಂಡಿದ್ದಾರೆ ಅವರು. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಪ್ಲೇಸ್ಡ್ ಇನ್ ಸೇಮ್ ಗ್ರೂಪ್ ಆಫ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಯಾವ ಗ್ರೂಪ್? ಗ್ರೂಪ್ 1 ಅಲ್ವಾ. ಲಿಥಿಯಂ ಆದ ಮೇಲೆ ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಮ್, ರುಬಿಡಿಯಂ, ಸೀಸಿಯಂ ಅಂತೇಳಿ ಇರುತ್ತೆ. ಓಕೆನಾ? ಇಲ್ಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಪ್ಲೇಸ್ಡ್ ಇನ್ ದ ಸೇಮ್ ಗ್ರೂಪ್. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಸೋಡಿಯಂ ಸಲ್ಫೇಟ್ ಇಸ್ Na2SO4. Molecular formula of sodium sulfate is Na2SO4. Then decide the molecular formula of the potassium sulfate. Same group idre avrdu valence electron enaitu? Same aitu. Iga sodium atomic number is 11. So you write it as 281. Potassium atomic number is 19 and you write it as 2881. So what did we understand? Sodium ಹಾಗೂ potassium will make a bond with sulfate by losing what electron? 1 electron. Okay? Sulfate anta heluvanthadu SO4, it has a charge of 2-. If it is sodium, sodium du +1 charge. If it is potassium, it also has +1 charge. So ಏನು ಅರ್ಥ ಆಯಿತು ಇಲ್ಲಿ ನಿಮಗೆ? Irrespective of which element, if they are from group 1, they have to show similar formula. If sodium is forming Na2SO4, then potassium ಏನಾಯ್ತು ಇಲ್ಲಿ 2 ಬರಬೇಕು, 1 ಆಚೆ ಹೋಗುತ್ತೆ, K2SO4. Potassium also forms K2SO4, just like sodium sulfate. Okay, give reason for your answer. ಯಾಕೆ potassium sulfate ಗೆ K2SO4 ಬರ್ದ್ರಿ? ರೀಸನ್ ಏನು? Potassium sulfate also has valency electron as 1. By losing that 1 electron, it can achieve the noble gaseous configuration. So in order to lose that 1 electron, in order to achieve the gaseous configuration, noble gaseous configuration ಅಥವಾ octet configuration, it tends to lose 1 electron and forms K2SO4 ಅಂತ ಹೇಳಿ ನೀವು ರೀಸನನ್ನು ಬರೀಬಹುದು. ಸೊ ಇವಿಷ್ಟು ಬಂದು ನಿಮ್ಮ ಆ ಒಂದು ಇಯರ್ದು ಕ್ವೆಶನ್. ನೆಕ್ಸ್ಟ್ ಇನ್ನೂ ಒಂದು ಕ್ವೆಶನ್ ಇದೆ. ಪೊಸಿಷನ್ ಆಫ್ ದಿ ಎಲಿಮೆಂಟ್ ABCD in the modern periodic table is given in the following way. Following table, answer the following question by observing the table. Which element has highest atomic radius? Group 1 group 2 ಅಲ್ಲಿ ಆಬ್ವಿಯಸ್ಲಿ ಫಸ್ಟ್ ಗ್ರೂಪಲ್ಲಿ ಇರುವಂತಹ ಎಲಿಮೆಂಟಿಗೆ ಜಾಸ್ತಿ ಅಟಾಮಿಕ್ ರೇಡಿಯಸ್ ಇದೆ. ಬಿ ಕಂಪೇರ್ ಮಾಡಿದ್ರೆ ಎಗೆ ಜಾಸ್ತಿ ರೇಡಿಯಸ್ ಇರುತ್ತೆ, ಡಿಗೆ ಕಂಪೇರ್ ಮಾಡಿದ್ರೆ ಸಿಗೆ ಜಾಸ್ತಿ ರೇಡಿಯಸ್ ಇರುತ್ತೆ. ಯಾಕೆಂದರೆ ನೀವು ಹೀಗೆ ಹೋಗಬೇಕಾದ್ರೆ ಗ್ರೂಪ್ 3 ಬಂದರೆ ಅದಕ್ಕೆ ಇನ್ನೂ ರೇಡಿಯಸ್ ಕಡಿಮೆ, 4 ಬಂದರೆ ಇನ್ನೂ ರೇಡಿಯಸ್ ಕಡಿಮೆ. ಸೊ ಲೆಫ್ಟ್ ಟು ರೈಟ್ ಏನಾಯಿತು? ರೇಡಿಯಸ್ ವಿಲ್ ಆಲ್ವೇಸ್ ಡಿಕ್ರೀಸಸ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್, ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಕರೆಕ್ಟ್ ಅಲ್ಲ? ಇಲ್ಲಿ you came to know compared to B, A has greater size. Compared to D, C has greater size. But among this A and C, ಯಾವ್ದಕ್ಕೆ greater size ಇದೆ? Obviously down the group, greater size ಇರುತ್ತೆ. So C has greater size because C has more shells and it has more radius, less effective nuclear charge. Okay, ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. C ಗೆ ಯಾಕೆ ಜಾಸ್ತಿ ರೇಡಿಯಸ್ ಇದೆ? More shell, greater radius, less effective nuclear charge. Okay, which element has the least metallic property and why? ಯಾವ ಎಲಿಮೆಂಟಿಗೆ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಇದೆ? ಮೆಟಾಲಿಕ್ ಪ್ರಾಪರ್ಟಿ ಅಂತ ಹೇಳಿದರೆ ಏನು? ಇಲೆಕ್ಟ್ರಾನ್ಸನ್ನು ಬಿಟ್ಟು ಕೊಡುವ ಪ್ರಾಪರ್ಟಿ ಯಾರಿಗೆ ಕಡಿಮೆ ಇದೆ? ಯಾರಿಗೆ ಸೈಜ್ ತುಂಬ ಕಡಿಮೆ ಇರುತ್ತೆ ಅವರಿಗೆ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಎ ಇಂದ ಬಿಗೆ ಹೋಗಬೇಕಾದ್ರೆ ಬಿ ಹ್ಯಾಸ್ ಸ್ಮಾಲೆಸ್ಟ್ ಸೈಜ್, ಸಿ ಟು ಡಿಗೆ ಹೋಗಬೇಕಾದ್ರೆ ಡಿ ಹ್ಯಾಸ್ ಸ್ಮಾಲೆಸ್ಟ್ ಸೈಜ್. ಎಮಾಂಗ್ ದಿಸ್ ಬಿ ಆ್ಯಂಡ್ ಡಿ, ಈಗ ನಿಮಗೆ ಗೊತ್ತಾಯಿತು ಗ್ರೂಪ್ 2 ಅಲ್ಲಿರುವ ಎಲಿಮೆಂಟ್ ಹ್ಯಾಸ್ ಸ್ಮಾಲೆಸ್ಟ್ ಸೈಜ್ ಆನ್ ಗ್ರೂಪ್ 1 ಅಲ್ವಾ? ಈಸಿ. ಗ್ರೂಪ್ 2 ಅಲ್ಲಿ ಫಸ್ಟಿಗೆ ಇರುವ ಎಲಿಮೆಂಟಿಗೆ ಸೈಜ್ ಕಡಿಮೆ ಇರುತ್ತೆ, ಸೆಕೆಂಡಿಗೆ ಜಾಸ್ತಿ, ಮತ್ತು ಥರ್ಡ್ ಜಾಸ್ತಿ, ಅಂದರೆ ಡೌನ್ ದ ಗ್ರೂಪ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಬಿಗೆ ಡಿಗೆ ಕಂಪೇರ್ ಮಾಡಿದ್ರೆ ಬಿದು ಸೈಜ್ ಕಡಿಮೆ, ಯಾಕೆಂದರೆ ಅದಕ್ಕೆ 2 ಶೆಲ್ಸ್ ಇರೋದು. ಡಿಗೆ ಹೋದ ತಕ್ಷಣ ಸೈಜ್ ಪೀರಿಯಡ್ 4 ಆಯ್ತಲ್ವಾ, ಬಿಗೆ 3 ಶೆಲ್ಸ್ ಇದ್ದರೆ ಡಿಗೆ 4 ಶೆಲ್ಸ್ ಇರುತ್ತೆ.
ಸೊ ಆಬ್ವಿಯಸ್ಲಿ ಬಿ ಹ್ಯಾಸ್ ಲೆಸ್ಸರ್ ಅಟಾಮಿಕ್ ಸೈಜ್, ಲೆಸ್ಸರ್ ಮೆಟಾಲಿಕ್ ಪ್ರಾಪರ್ಟಿ. ಬಿ ಅಂತ ಹೇಳಿದಲ್ಲಿ ಬೆರಿಲಿಯಂ ಆಯಿತು. ಸೊ ಅದಕ್ಕೆ ಮೆಟಾಲಿಕ್ ಪ್ರಾಪರ್ಟಿ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್, ಹೈಯರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇಲೆಕ್ಟ್ರಾನ್ಸನ್ನು ಈಸಿಯಾಗಿ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಗೆ. ಸೊ ನೀವು ಯಾವಾಗಲೂ ಕಂಪೇರ್ ಮಾಡಬೇಕಾದ್ರೆ ಫಸ್ಟಿಗೆ 2 ಗ್ರೂಪ್ ಕಂಪೇರ್ ಮಾಡಿ, ಮತ್ತೆ ಆ ಗ್ರೂಪಲ್ಲಿ ಆ ಪ್ರಾಪರ್ಟಿಯನ್ನು ಕಂಪೇರ್ ಮಾಡಿ. ಓಕೆನಾ, ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ ನಂಬರ್ ಆಫ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ರೆಸ್ಪೆಕ್ಟಿವ್ಲಿ ಆರ್. ಎಷ್ಟು ಗ್ರೂಪ್ ಇದೆ? ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್. ಗ್ರೂಪ್ 18 ಇದೆ, ಪೀರಿಯಡ್ 7 ಇದೆ. ಸೊ ಇಟ್ ಇಸ್ ಆಪ್ಷನ್ ಬಿ. Observe the given table and answer the following question. There are elements A, B, C, D, E with the atomic number 11, 4, 2, 7, 19. Okay? ಈಗ ನಿಮಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆರ್ಡರಲ್ಲಿ ಅದನ್ನು ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ದೇ ಆಸ್ಕಿಂಗ್ ಐಡೆಂಟಿಫೈ ದಿ ಎಲಿಮೆಂಟ್ಸ್ ದಟ್ ಬಿಲಾಂಗ್ ಟು ದ ಸೇಮ್ ಪೀರಿಯಡ್. ಸೇಮ್ ಪೀರಿಯಡಿಗೆ ಬಿಲಾಂಗ್ ಆಗಬೇಕು ಅಂತ ಹೇಳಿದರೆ ಪಾಯಿಂಟ್ ನಂಬರ್ 1, ದೇ ಶುಡ್ ಹ್ಯಾವ್ ಸಿಮಿಲರ್ ಆರ್ ಸೇಮ್ ನಂಬರ್ ಆಫ್ ಶೆಲ್ಸ್. ನಾಟ್ ಸಿಮಿಲರ್, ಸೇಮ್ ನಂಬರ್ ಆಫ್ ಶೆಲ್ಸ್. 2 elements that belong to same group. Same group ಇರಬೇಕಂತ ಹೇಳಿದರೆ they should have same valency electron. Give your reason. ಅದೇ ಸೇಮ್ ನಂಬರ್ ಆಫ್ ಶೆಲ್ಸ್ ಇದ್ರೆ ಸೇಮ್ ಪೀರಿಯಡ್, ಸೇಮ್ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದ್ರೆ ಸೇಮ್ ಗ್ರೂಪ್. ಸೊ ಇಲ್ಲಿ ಬಂದು ಎಗೆ 11 ಅಂತ ಹೇಳಿದರೆ 2, 8, 1 ಆಯಿತು. ಆಯಿತಾ? ನೆಕ್ಸ್ಟ್ ಇ 19, 2, 8, 8, 1 ಆಯಿತು. ಸೊ ಎ ಮತ್ತು ಇ ವಿಲ್ ಬಿಲಾಂಗ್ ಟು ಸೇಮ್ ಗ್ರೂಪ್. ಯಾವ ಗ್ರೂಪ್ ಹೇಳ್ಬೋದಾ? ಗ್ರೂಪ್ ನಂಬರ್ 1. ಓಕೆ, ಸೇಮ್ ಶೆಲ್ ಯಾರು ಬಿಲಾಂಗ್ ಆಗ್ತಾರೆ ಅಂತ ಹೇಳಿ ನೋಡೋಣ. ಬಿ ಇಸ್ 4, ಸಿ ಇಸ್ 2, ಡಿ 7. ಸಿ 2 ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ದಿಸ್ ಇಸ್ ಹೀಲಿಯಂ. ಹೀಲಿಯಂ ಹೈಡ್ರೋಜನ್ ಜೊತೆ ಮಾತ್ರ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವಾಟ್ ಅಬೌಟ್ ಬಿ ಆ್ಯಂಡ್ ಡಿ? 4 and 7 ಅಲ್ಲಿ ನಂಬರ್ ಜಾಸ್ತಿ ಇಲ್ಲ. ಸೊ ದೇ ಕಾಂಟ್ ಬಿ ಇನ್ ಅ ಸೇಮ್ ಗ್ರೂಪ್. ಯಾಕೆಂದ್ರೆ ಡಿಫ್ರೆನ್ಸ್ ಇರಬೇಕು. ಸೇಮ್ ಗ್ರೂಪಲ್ಲಿ ಇರಬೇಕಂದ್ರೆ ಮಿನಿಮಮ್ 9, 8 ಕೌಂಟ್ ಜಾಸ್ತಿ ಇರಬೇಕು. ಬಿ ಮತ್ತು ಡಿ ಹ್ಯಾಸ್ ಸೇಮ್ ನಂಬರ್ ಆಫ್ ಶೆಲ್ ಅಲ್ವಾ? 2 and 2. ಬಿ ಇದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಸ್ಪ್ಲಿಟ್ ಮಾಡೋದಾದರೆ ಡಿ 2 and 5. ಸೊ ಬೋತ್ ಬಿ ಆ್ಯಂಡ್ ಡಿ ಹ್ಯಾಸ್ ಸೇಮ್ ನಂಬರ್ ಆಫ್ ಶೆಲ್ಸ್, ಕೆ ಶೆಲ್ ಆ್ಯಂಡ್ ಎಲ್ ಶೆಲ್. Hence they belong to same period ಅಂತ ಹೇಳ್ಬೋದು. Next, the electronic configuration of an element X is 2881. 2881 ಅಂತ ಹೇಳಿದರೆ 4th ಪೀರಿಯಡ್ ಆಯ್ತದು. 4th ಪೀರಿಯಡ್. ಯಾಕೆಂದರೆ 4 ಶೆಲ್ ಇದೆ, ಒಂದೇ ಒಂದು ಎಲೆಕ್ಟ್ರಾನ್ ಇರೋದು. 4ನೇ ಶೆಲ್ ಪೀರಿಯಡಲ್ಲಿ ಒಂದು ಎಲೆಕ್ಟ್ರಾನ್ ಇರೋದು ಯಾವುದು? ಪೊಟ್ಯಾಷಿಯಂ ಅಲ್ವಾ? ಫಸ್ಟ್ ಗ್ರೂಪ್ ಒಂದೇ ಎಲೆಕ್ಟ್ರಾನ್ ಇದ್ರೆ ಅದು ಫಸ್ಟ್ ಗ್ರೂಪ್. 4ನೇ ಶೆಲ್ಲಲ್ಲಿ ಫಸ್ಟ್ ಗ್ರೂಪಲ್ಲಿ ಅಂತ ಹೇಳಿದರೆ ನೋಡೋಣ, ಹೈಡ್ರೋಜನ್ ಫಸ್ಟ್ ಪೀರಿಯಡ್ ಆಯಿತು, ಲಿಥಿಯಂ ಸೆಕೆಂಡ್ ಪೀರಿಯಡ್ ಆಯಿತು, ಸೋಡಿಯಂ ಥರ್ಡ್ ಪೀರಿಯಡ್ ಆಯಿತು, ಪೊಟ್ಯಾಷಿಯಂ ಬಂದುಬಿಟ್ಟು 4th ಪೀರಿಯಡ್. 4th ಪೀರಿಯಡ್ ಪೊಟ್ಯಾಷಿಯಮಲ್ಲಿ ಫಸ್ಟ್ ಗ್ರೂಪಲ್ಲಿ ಇರೋದು ಯಾವುದು? ಫಸ್ಟ್ ಗ್ರೂಪಲ್ಲಿ 4th ಪೀರಿಯಡಲ್ಲಿ ಇರೋದು ಯಾವುದು? ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಒಂದು ಎಲೆಕ್ಟ್ರಾನ್ಸ್ನ ಇಟ್ಕೊಂಡ್ರೆ ಅವನು ಈಸಿಯಾಗಿ ಆ ಎಲೆಕ್ಟ್ರಾನ್ಸ್ನ ಬಿಟ್ಕೊಡ್ತಾನೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಆಮೇಲೆ ಕ್ವೆಶನ್ ಓದಿ. The electronic configuration of element Y is 287. X ಅಂತ ಹೇಳುವಂಥದ್ದು ಪೊಟ್ಯಾಷಿಯಂ, Y ಅಂತ ಹೇಳುವಂಥದ್ದು 287 ಅಂದರೆ 17 ಆಯಿತು. ಅದನ್ನ ನೀವು 287 ಅಂತ ಹೇಳುವಂಥದ್ದು ಇಸ್ ಅ ಹ್ಯೂಜ್ ನಂಬರ್. ಸೊ ಈ Y ಕೆನಾಟ್ ಲೂಸ್ ಆಲ್ ದಿ 7 electron. Rather it can accept 1 electron and 7 can become 8 ಅಲ್ವಾ? ಸೊ ಇಲ್ಲಿ ಏನು ಅರ್ಥ ಆಯಿತು? ಪೊಟ್ಯಾಷಿಯಮ್ ಇಸ್ ವಿಲ್ಲಿಂಗ್ ಟು ಲೂಸ್ ಎಲೆಕ್ಟ್ರಾನ್ ಟು ಅಚೀವ್ ದ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್, and Y which has outermost number of electron as 7, it is huge. 7 electronsನ ಕಳೆಯೋದು ಚಾನ್ಸೇ ಇಲ್ಲ. So Y is willing to accept 1 more electron into the last shell so that 7 becomes 8. So one is giving, one is accepting. What type of bond it is? 2 ಶೇರ್ ಮಾಡಿದರೆ ಅದು ಕೋವ್ಯಾಲೆಂಟ್ ಬಾಂಡ್. ಅಲ್ಲಿ ಒಂದರಲ್ಲಿ ಅಟ್ಲೀಸ್ಟ್ ಹೈಡ್ರೋಜನ್ ಇದ್ದಿದ್ರೆ ಅದು ಹೈಡ್ರೋಜನ್ ಬಾಂಡ್ ಆಗಿರ್ತದೆ. ಹೈಡ್ರೋಜನ್ ಬಾಂಡ್ ಅಂತ ಹೇಳುವಂಥದ್ದು ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಬಟ್ ಇಟ್ ಈಸ್ ದ ಬಾಂಡ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಹೈಲಿ electronegative element, that is NOF, nitrogen, oxygen, fluorine. ಸೊ ಇದು ಕೋವಲೆಂಟ್ ಬಾಂಡ್ ಅಲ್ಲ, ಹೈಡ್ರೋಜನ್ ಬಾಂಡ್ ಅಲ್ಲ, ಮೆಟಾಲಿಕ್ ಬಾಂಡ್ ಅಂತೂ ಅಲ್ವೇ ಅಲ್ಲ. ಬಿಕಾಸ್ ದೆರ್ ಆರ್ 2 elements ವಿಚ್ ಆರ್ ನಾಟ್ ಮೆಟಲ್ಸ್. ಈ 2 elements ಅಲ್ಲಿ ಒಂದು ಮೆಟಲ್, ಇನ್ನೊಂದು ನಾನ್ ಮೆಟಲ್. ಸೊ ಆಬ್ವಿಯಸ್ಲಿ ಇಟ್ ಶುಡ್ ಬಿ ಅಯಾನಿಕ್ ಬಾಂಡ್.
ನೆಕ್ಸ್ಟ್ 18th ಅಲ್ಲಿ ಕೇಳಿರುವ ಕ್ವೆಶನ್, ಅಟಾಮಿಕ್ ನಂಬರ್ ಆಫ್ 5 ಎಲಿಮೆಂಟ್ಸ್ ABCDE 6 8 3 7 9. ಓಕೆ, ಎದು 6 ಅಂತ ಹೇಳಿದ ತಕ್ಷಣ ಬರ್ಕೊಳ್ಳಿ ನೀವು 2 4 ಅಂತೇಳಿ, ನಿಮ್ಗೆ ಐಡಿಯಾ ಸಿಗುತ್ತೆ. ಬಿದು ಬಂದು 8 ಅಂತ ಹೇಳಿದರೆ 2,6 ಆಕ್ಸಿಜನ್. ABC, Cದು 3 lithium 2 and 1. D, ABCD, D is 7 nitrogen ಅಲ್ವಾ, 2 5 and E 9 Flourine 2,7. ಆಯಿತು. ವಿಚ್ ಇಸ್ ದಿ ಎಲಿಮೆಂಟ್ ಹ್ಯಾವಿಂಗ್ ಹೈಯೆಸ್ಟ್ ಎಲೆಕ್ಟ್ರೋಪಾಸಿಟಿವಿಟಿ ಅಮಂಗ್ ದೀಸ್ ಎಲಿಮೆಂಟ್ಸ್? ಈ ಲಾಸ್ಟ್ ನಂಬರ್ ನೋಡಿ, ಲಾಸ್ಟ್ ನಂಬರಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋಪಾಸಿಟಿವಿಟಿ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟು ಈಸಿಯಾಗಿ ಯಾರು ಪಾಸಿಟಿವ್ ಆಗ್ತಾರೆ ಅಂತ ಹೇಳಿ. ಹಾಗಾಗಿ ಲಾಸ್ಟ್ ಶೆಲ್ಲಲ್ಲಿ ಯಾರಿಗೆ ಕಡಿಮೆ ಎಲೆಕ್ಟ್ರಾನ್ಸ್ ಇದೆಯೋ ಅವರು ಹೈಲಿ ಎಲೆಕ್ಟ್ರೋಪಾಸಿಟಿವ್. ಸೊ ಆಬ್ವಿಯಸ್ಲಿ ಇದು ಸಿ ವಿಚ್ ಹ್ಯಾಸ್ ಓನ್ಲಿ 1 electron in the last shell is highly electropositive. So it is C because it has only 1 electron. It can easily lose that 1 electron and it can become electropositive. Okay na? Next, which is the element having the least metallic character among these elements and why? Least metallic character ಬೇಕು ಅಂತ ಹೇಳಿದರೆ ಏನಾಗಬೇಕು? It should have maximum electron, that is E ಅಂತ ಹೇಳುವಂಥದ್ದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಇದೆ. ಸೊ ಅದಕ್ಕೆ ಒಂದೇ ಒಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಇಟ್ ವಿಲ್ ಅಚೀವ್ ದ ನೋಬೆಲ್ ಗ್ಯಾಸಿಯಸ್ ಕಾನ್ಫಿಗರೇಷನ್. ಸೊ ಲೀಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಅರ್ಥ ಏನು? ಇಟ್ ಈಸ್ ಬಿಹೇವಿಂಗ್ ಲೈಕ್ ಅ ನಾನ್ ಮೆಟಲ್, ವೇರ್ ಅ ನಾನ್ ಮೆಟಲ್ ವಿಲ್ ಆಲ್ವೇಸ್ ಟೆಂಡ್ ಟು accept electron. So it is E because E has 7 electrons. It will not lose all those, rather it would accept one more to complete its octet configuration. Aita? Next question, what is your conclusion about the relationship between metallic character and electropositivity of an element? More the metallic character, more will be electropositive. Andre metallic character is the tendency of that particular element to lose electron in a chemical reaction. Okay, to achieve noble gaseous configuration or to achieve the stability. So once the atom is losing electron, it becomes more electropositive, alva? So if the electropositive character is more, it will be highly metallic. If the element is highly metallic, it has high electropositive character anta heli kuda helbodu. So it's parallelly connected, like ಏನಂತ ಹೇಳ್ಬೋದು, ಡೈರೆಕ್ಟ್ಲಿ ಕನೆಕ್ಟೆಡ್. ಒಂದು ಜಾಸ್ತಿ ಆದರೆ ಇನ್ನೊಂದು ಜಾಸ್ತಿ ಆಗುತ್ತೆ, ಒಂದು ಕಡಿಮೆ ಇನ್ನೊಂದು ಕಡಿಮೆ ಆಗುತ್ತೆ ಹಾಗೆ. ಸೊ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್, ದ ಹೈಯೆಸ್ಟ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಆರ್ ಗ್ರೂಪ್ 1. Electropositivity as well as metallic character always increases as you go down the group because of high ಏನು ಹೇಳ್ಬೋದು ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ಲೆಸರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳಿ ಕೂಡ ಕನ್ಕ್ಲೂಡ್ ಮಾಡಬಹುದು. ಧನ್ಯವಾದಗಳು. ದಾಟ್ಸ್ ಆಲ್ ಫ್ರಮ್ ದಿಸ್ ಚಾಪ್ಟರ್. ಸೊ ಕನ್ಕ್ಲೂಡ್ ಮಾಡಿದರೆ, ಈ ಚಾಪ್ಟರ್ನ ಓವರಾಲ್ ಆಗಿ ಕನ್ಕ್ಲೂಡ್ ಮಾಡೋದಾದರೆ, ನೀವು ಈ ಸಲ ಎಕ್ಸಾಮಿಗೆ ಅಪಿಯರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿ ಲಾ ಇದು ಸ್ಟೇಟ್ಮೆಂಟು ಲಿಮಿಟೇಷನು ಕರೆಕ್ಟಾಗಿ ಓದ್ಕೊಳ್ಳಿ ಅಷ್ಟೇ. ತುಂಬ ಎಕ್ಸ್ಪ್ಲನೇಷನ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಬಟ್ ಮೆಂಟಲ್ ಲೀವ್ಸ್ದು ಲಿಮಿಟೇಷನನ್ನು ತುಂಬ ಎಲಾಬ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಆ ಎಕ್ಸ್ಪ್ಲನೇಷನ್ನ ಬ್ರೀಫಾಗಿ ನೆನ್ಪಿಟ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಅಷ್ಟೇ ನೀವು ಓದ್ಕೊಂಡ್ರೂ ಸಾಕು. ಅದರ ಜೊತೆಗೆ ಯಾವುದೇ ಎಲಿಮೆಂಟ್ ಕೊಟ್ಟರು ಅವುಗಳನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಅದು ಮೆಟಲಾ ನಾನ್ ಮೆಟಲಾ ಅಂತ ಹೇಳಿ ಜಡ್ಜ್ ಮಾಡಲಿಕ್ಕೆ ಗೊತ್ತಿರಬೇಕು. ಓಕೆನಾ? ಮತ್ತು 4 ಟ್ರೆಂಡ್ ಇದೆಯಲ್ಲ, ಸೈಜ್ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ವ್ಯಾಲೆನ್ಸಿ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಏನಾಯಿತು, ಮೆಟಾಲಿಕ್ ಕ್ಯಾರೆಕ್ಟರ್ ಆ್ಯಂಡ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್, ಯಾವ್ದು ಜಾಸ್ತಿ ಯಾವುದು ಕಡಿಮೆ, ಡಿಫ್ರೆಂಟ್ ಎಲಿಮೆಂಟ್ಸನ್ನು ರ್ಯಾಂಡಮ್ ಆಗಿ ಕೊಟ್ಟರು ಕೂಡ ಅವುಗಳಲ್ಲಿ ಯಾವುದು ಮೆಟಲ್ ಯಾವುದು ನಾನ್ ಮೆಟಲ್, ಯಾವುದು ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಮಾಡುತ್ತೆ, ಯಾವುದು ಮೆಟಾಲಿಕ್ ಬಾಂಡ್ ಫಾರ್ಮ್ ಮಾಡುತ್ತೆ, ಯಾವುದು ಮೆಟಾಲಿಕ್ ಬಾಂಡ್ ಇಲ್ಲ ನಿಮಗೆ, ಮೆಟಲ್ ಆದರೆ ಅದು ಮೆಟಾಲಿಕ್ ಬಾಂಡ್ ಫಾರ್ಮ್ ಆಗುತ್ತೆ, ಯಾವುದು ಅಯಾನಿಕ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳುವುದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. So that's all from this chapter. Thank you so much. We'll see you in the next video.